ಈಗ 19ನೇ ಸೆಪ್ಟೆಂಬರ್ ಮುಗಿದೈದು 25 ಇದರಲ್ಲಿ ಇವನ್ನ ಬರೆದಿರ್ತಕ್ಕಂಥದ್ದು 50ನೇ ವಾರ್ಷಿಕ ಸಮ್ಮೇಳನದಲ್ಲಿ ಸದಸ್ಯರುಗಳಿಗೆ ಕೊಟ್ಟ ಜೀವನ್ಮುಕ್ತ ಮಹಾತ್ಮರೊಬ್ಬರ ಸಂದೇಶ. ಅಷ್ಟೊತ್ತಿಗೆ ಸೊಸೈಟಿ ಸ್ಥಾಪನೆ ಮಾಡಿ 50 ವರ್ಷ ಆಗಿರುತ್ತೆ. 50ನೇ ವರ್ಷದ ಸಮ್ಮೇಳನ ನಡೀತಾ ಇದ್ದಾಗ ಜೀವನ್ಮುಕ್ತ ಮಹಾತ್ಮರು ಸಂದೇಶವನ್ನು ಕೊಡ್ತಾರೆ. ಸೊಸೈಟಿ ಏನು ಯಾವ ರೀತಿ ಇರುತ್ತೆ, ಯಾವ ರೀತಿ ಆಗುತ್ತೆ, ಇನ್ನು ಮುಂದೆ ಯಾವ ರೀತಿ ಮಾಡ್ಬೇಕು ಅಂತಕ್ಕಂಥದ್ದು ಒಬ್ಬ ಜೀವನ್ಮುಕ್ತ ಮಹಾತ್ಮರು ಅದು ಪ್ರಥಮವಾಗಿ ಅಲ್ಲಿ ಬಂದು ಆಗ ಕೊಟ್ಟಿರ್ತಕ್ಕಂಥದ್ದು ಉಪನ್ಯಾಸರು ಆ ಸೇರಿರ್ತಕ್ಕಂಥದ್ದು. ಇಲ್ಲೊಂದು ಮುಖ್ಯ ವಿಷಯ ಅಂತಂದ್ರೆ ಅದೇ ಸಂದರ್ಭದಲ್ಲಿ 1925ನೇ ಇಸ್ವಿಯಲ್ಲಿ ನಮ್ಮ ಟಿ ವಿ ರಾಜಪ್ಪನವರು ಸೊಸೈಟಿ ಫಸ್ಟ್ ಮೆಂಬರ್ ಆಗಿದ್ರು. ಆ ಫಸ್ಟ್ ಮೆಂಬರ್ ಆಗಿರುವಾಗ್ಲೇನೆ ಆ ಸಮ್ಮೇಳನಕ್ಕೆ ಹಾಜರಾಗಿರ್ತಾರೆ. ಹೋಗಿ ಅಲ್ಲಿ ಹೋಗಿ ಅಲ್ಲಿನ ವ್ಯವಸ್ಥೆಯನ್ನು ನೋಡಿ ಆ ಜೀವನ್ಮುಕ್ತ ಮಹಾತ್ಮರು ಭಾಷಣ ಮಾಡಿರ್ತಕ್ಕಂಥ ಅವ್ರು ನೋಡಿ ಅವ್ರ ಲೈಫ್ ಹೆಂಗಿರುತ್ತೆ, ಅದಕ್ಕೆ ಫಸ್ಟ್ ಪ್ರಥಮ ಸಮ್ಮೇಳನಕ್ಕೆ ಅವ್ರು ಹೋಗಿದ್ರು. ಆ ಸಮ್ಮೇಳನದಲ್ಲಿ ಆ ಭಾಷಣವನ್ನು ಕೇಳಿಸ್ಕೊಂಡು ಬಹಳ ಪರಿವರ್ತನೆ ಆಗಿ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ನಮ್ಮ ಕರ್ನಾಟಕ ಫೆಡರೇಷನ್ಗೆ ಹೆಸರು ಬರುವ ರೀತಿಯಲ್ಲಿ ಅನೇಕ ಪುಸ್ತಕಗಳನ್ನು ಇಂಗ್ಲಿಷ್ ನಲ್ಲಿ ಇರ್ತಕ್ಕಂಥದ್ದು ಕನ್ನಡಕ್ಕೆ ತರ್ಜಮೆ ಮಾಡಿ ನಮ್ಮಂತವ್ರಿಗೆ ಎಲ್ಲರಿಗೂ ಉಪಯೋಗವಾಗ್ತಕ್ಕಂತಹ ರೀತಿಯಲ್ಲಿ ಬೋಧನೆ ಮಾಡ್ಕೊಂಡು ಬಂದಿರತಕ್ಕಂತ ವ್ಯಕ್ತಿ ಆಗ್ಲೇ ನೋಡಿ. ಇದು ಅಂತ ಈ ವಾರದಲ್ಲೆಲ್ಲ ನಮ್ಮ ಅಧ್ಯಕ್ಷರಿಂದ ಇಷ್ಟೊಂದನ್ನೆಲ್ಲ ಕೇಳಿದ ಮೇಲೆ ಈಗ ಕಳೆದ 50 ವರ್ಷಗಳಲ್ಲಿ ನಮ್ಮ ಥಿಯಾಸಫಿ ಸಮಾಜವು ಸಾಧಿಸಿರುವುದಕ್ಕಿಂತ ಮುಂದಿನ ಕಾಲದಲ್ಲಿ ಇನ್ನೂ ಹೆಚ್ಚಿನ ಸೇವೆ ಮಾಡುವ ಅವಕಾಶವನ್ನು ಇಲ್ಲ ಅಧ್ಯಕ್ಷರು ಇವಾಗ ಎಲ್ಲ ಅದನ್ನ ಇದುವರೆಗೂ ನಮ್ಗೆ ಹೇಳ್ಕೊಂಡು ಬಂದಿದ್ದು, ಈಗ 50 ವರ್ಷದಲ್ಲಿ ಮಾಡಿರತಕ್ಕಂತ ಇನ್ನು ಮುಂದೆ ಹೆಚ್ಚಿನ ಜವಾಬ್ದಾರಿ ಇರ್ತಕ್ಕಂಥವ್ರು ಇರುತ್ತೆ ಅಂತ ಅನ್ನೋದನ್ನ ಪ್ರಾರಂಭ ಮಾಡ್ತಾರೆ ಎಂದು ಹೇಳುವುದು ಅತಿಶಯೋಕ್ತಿ ಅಲ್ಲ. ಅಂದ್ರೆ ನಾವು 50 ವರ್ಷ ಅವರು ಕಷ್ಟ ವ್ಯವಸ್ಥೆ ರೀತಿಯಲ್ಲಿ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನ ವಿವರವಾಗಿ ಎಲ್ಲರಿಗೂ ಹೇಳಿ ಪುಸ್ತಕದ ಸಮೇತವಾಗಿ ಎಲ್ಲವನ್ನು ಬರೆದು ತಿಳಿಸಿದ್ದಾರೆ. 50 ವರ್ಷ ಕಳೆದೋಗಿದೆ. ಇಲ್ಲಿ ಇರತಕ್ಕಂಥವ್ರು ಆ ಮುಂದಿನ ಅದಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಸೇವೆ ಸಲ್ಲಿಸಬೇಕಾಗಿ ಬರತಕ್ಕಂಥ ವಿಷಯವನ್ನು ಯಾವ ರೀತಿ ಅಂತ ಅನ್ನೋದನ್ನ ವಿವರ ಕೊಡ್ತಾರೆ. ಎಂದರೆ ಈಗಾಗಲೇ ಅದು ಸಾಧಿಸಿರುವ ಸೇವಾ ಕಾರ್ಯವು ಕಡಿಮೆ ಮಟ್ಟದ್ದೆಂದು ಅರ್ಥವಲ್ಲ. ಇದುವರೆಗೂ 50 ವರ್ಷ ಸಾಧನೆ ಮಾಡಿರೋದೇನು ಕಡಿಮೆ ಅದಲ್ಲ, ಇನ್ನು ಉತ್ತಮ ರೀತಿಯಲ್ಲಿ ನೀವು ಮಾಡಬೇಕು ಅಂತ ಇವಾಗ ಹೇಳಿದ್ರಲ್ಲ, ಅವ್ರ ಹಿಂದೆ ಏನು ಕಡಿಮೆ ರೀತಿಯನ್ನು ಮಾಡಿಲ್ಲ. ನಮ್ಮ ಥಿಯಾಸಫಿ ಸಮಾಜವು ಈಗ ಗತಿಸಿರುವ ಅರ್ಧ ಶತಮಾನದಲ್ಲಿ ಆಂತರಂಗಿಕ ಸತ್ಯಗಳು ಎಂದರೆ ಕರ್ಮ ಮತ್ತು ಪುನರ್ಜನ್ಮದ ಮೂಲಕ ಸಾಧಿಸಬೇಕಾದ ಸಂಸರಣ ನಿಯಮವನ್ನ ನಾಸ್ತಿಕ ಪ್ರಪಂಚಕ್ಕೆ ರಹಸ್ಯ ಸಿದ್ಧಾಂತಗಳಿಗೆಲ್ಲ ಆಧಾರವಾಗಿ ಇಟ್ಟುಕೊಂಡು ಸಾರ್ವತ್ರಿಕ ಸಹೋದರ ಭಾವನೆಯ ತತ್ವವನ್ನು ಇಂದಿನ ಮಹಾಪುರುಷರಲ್ಲರಂತೆ ಘಂಟಾಘೋಷವಾಗಿ ಸಾರಿದೆ. ಇಲ್ಲಿ ನಾವು ಥಿಯಾಸಫಿಕಲ್ ಸೊಸೈಟಿ ಮುಖ್ಯವಾಗಿರ್ತಕ್ಕಂಥ ಧ್ಯೇಯ ಏನಪ್ಪಾ ಅಂತಂದ್ರೆ ಕರ್ಮ ನಿಯಮ, ಕರ್ಮ ಸಿದ್ಧಾಂತ, ಪುನರ್ಜನ್ಮ ತಕ್ಕಂಥದ್ದೆಲ್ಲ ಇದರದ ಬಗ್ಗೆ ಹಿಂದೇನೆ ಈ ಸೊಸೈಟಿ ಇರುವುದಕ್ಕೆ ಹಿಂದೇನೆ ಅನೇಕ ಮಹಾತ್ಮರು ಹೇಳಿದ್ದಾರೆ. ಅದಕ್ಕಿಂತ ಉತ್ತಮವಾಗಿರ್ತಕ್ಕಂಥದ್ದಲ್ಲ, ಅದೇ ರೀತಿಯಲ್ಲಿ ಇರತಕ್ಕಂಥ ವಿಷಯವನ್ನು ಬಹಳ ಸುಲಭವಾಗಿ ಸಲೀಸಾಗಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಹೇಳ್ಕೊಂಡು ಬಂದಿರತಕ್ಕಂಥದ್ದು ಅಂತ ಅನ್ನೋದು ಅವ್ರು ಹೇಳ್ತಾ ಇರೋದು. ತತ್ವವನ್ನು ಹಿಂದಿನ ಮಹಾಪುರುಷರೆಲ್ಲರಂತೆ ಘಂಟಾಘೋಷವಾಗಿ ಸಾರಿದೆ.
ಎಲ್ಲರೂ ಈ ತತ್ವವನ್ನು ಹಿಂದೆ ಇರ್ತಕ್ಕಂಥ ಮಹಾಪುರುಷರು ಯಾರು ಇದನ್ನು ಪುನರ್ಜನ್ಮ ಪುನರ್ಸಿದ್ಧಾಂತ ಅಂತಕ್ಕಂಥ ಇದೆಲ್ಲ ಹೇಳಿರ್ತಕ್ಕಂಥದಕ್ಕಿಂತ ಉತ್ತಮವಾಗಿ ಅನ್ನಲ್ಲ ಅದನ್ನ ಅವರು ಹೇಳಿರ್ತಕ್ಕಂಥದ್ದನ್ನೇ ವಿವರವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಕಳೆದ ವಿಶ್ವವ್ಯಾಪಕವಾದ ಯುದ್ಧವೆಂಬ ವಿಪತ್ತಿನಿಂದ ಪಾರಾಗಿ ಜನಾಂಗಗಳು ಸ್ನೇಹ ಭಾವನೆಯಿಂದ ಬಾಳುವ ಸೂಚನೆ ಕಾಣುತ್ತಿದೆ. ಹಿಂದೆ ಇಸಾಫುಟ್ ಸೊಸೈಟಿ ಸ್ಥಾಪನೆ ಮಾಡಿರ್ತಕ್ಕಂಥ ಮುಖ್ಯ ಉದ್ದೇಶ ಅಂತಂದ್ರೆ ಇದಕ್ಕಿಂತ ಹಿಂದೆ ಎಲ್ಲಿ ನೋಡಿದ್ರೆ ಯುದ್ಧಗಳು ಮೂಢನಂಬಿಕೆಗಳೇ ಜಾಸ್ತಿ ಇರ್ತಾ ಇತ್ತು. ಅದರಲ್ಲೂ ವಿಜ್ಞಾನ ನಾವು ಹೇಳಿದ್ದೇ ಸರಿ, ಬೇರೆಯವರು ಹೇಳಿದ್ದು ಸರಿ ಅಲ್ಲ, ವಿಜ್ಞಾನವೇ ಬಹಳ ಪವಿತ್ರವಾಗಿರ್ತಕ್ಕಂಥದ್ದನ್ನುವ ಒಂದು ಗರ್ವ ಇತ್ತು. ಆಗ ಈ ಗರ್ವವನ್ನು ಅನಿಸಬೇಕಾದ್ರೆ, ಜನರಿಗೆ ತಿಳುವಳಿಕೆ ಕೊಡಬೇಕಾದ್ರೆ ಇಂತಹ ಒಂದು ಸೊಸೈಟಿ ಬೇಕೇ ಬೇಕು ಅನ್ನುವ ಆಧಾರದ ಮೇಲೆ ಇದನ್ನ ಸ್ಥಾಪನೆ ಮಾಡಿದ್ರು. ಅಲ್ಲದೆ ಅದು ಹಿಂದಿನ ಕತ್ತಲೆ ಸ್ಥಿತಿಗೆ ಹಿಂತಿರುಗಲಾರದು. ಈ ರೀತಿ ಸೊಸೈಟಿ ಸ್ಥಾಪನೆ ಮಾಡಿದ ಮೇಲೆ ಅದಕ್ಕೆ ಹಿಂದೆ ಕತ್ತಲೆ ಅಂದ್ರೆ ಮೂಢನಂಬಿಕೆಗಳು, ಜಗಳಗಳು, ಸೋದರ ಭಾವ ಅಂತಕ್ಕಂಥದ್ದು ಇಲ್ಲ. ನೀನಂದ್ರೆ ಏನು, ನಾನಂದ್ರೆ ನನ್ನ ಮತವೇ ಸಿದ್ಧಾಂತ, ನಿನ್ನ ಮತಕ್ಕಿಂತ ನೊಂದೆ ಅಂತಂದ್ರೆ ಈ ಮತಗಳ ಗೊಂದಲದಲ್ಲಿ ನಾನು ಹೇಳಿದ್ದೆ ಸರಿ ಅಂತಕ್ಕಂಥ ಅಹಂಭಾವದಿಂದ ಎಲ್ಲಿ ನೋಡಿದ್ರು ತುಂಬಿ ತುಳುಕಾಡ್ತಾ ಇತ್ತು ಎಂಬ ಆಶಾಭಾವನೆ ಸ್ಥಿರವಾಗಿದೆ. ಇದಕ್ಕೆಲ್ಲ ನಮ್ಮ ಪ್ರತಿನಿಧಿಗಳಾಗಿ ಕೆಲಸ ಮಾಡಿ ಆದರ್ಶಪ್ರಾಯವಾಗಿ ಸೇವೆ ಸಲ್ಲಿಸಿದ ಮೇಡಮ್ ಬ್ಲಾವಟ್ಸ್ಕಿ ನೋಡಿ. ಇದಕ್ಕೆಲ್ಲ ಆಧಾರ ಈ ಮೂಢನಂಬಿಕೆಗಳು ವ್ಯವಸ್ಥೆ ರೀತಿಯಲ್ಲಿ ಸಮಾಜವನ್ನು ಮುಂದುವರಿಸಿಕೊಂಡು ಹೋಗಬೇಕು, ಇದರಲ್ಲಿ ಇಂತಹ ತತ್ವಗಳಿದೆ ಅಂತಕ್ಕಂಥದ್ದನ್ನ ಈ ನಮ್ಮಲ್ಲಿ ಅದುವರೆಗೂ ದುಡಿದಿರತಕ್ಕಂತಹ ಮಹನೀಯರಿದ್ದಾರೆ. ಅವರ ಹೆಸರನ್ನು ನೆನೆಸ್ಕೋಬೇಕು ನಾವು ಅಂತ. ನಾವು ಯಾರಪ್ಪ ಅಂದರೆ ಮೇಡಮ್ ಬ್ಲಾವಟ್ಸ್ಕಿ, ಕರ್ನಲ್ ಆಲ್ಕಾಟೋ, ಡಾಕ್ಟರ್ ಅನಿ ಬೆಸೆಂಟ್ ಮತ್ತು ಚಾರ್ಲ್ಸ್ ಲೆಡ್ಬೀಟರ್ ಅವರಿಗೆ ಹೆಚ್ಚಾಗಿ ಕಾರಣಕರ್ತರೆಂದು ಹೇಳಿದರೆ ಅತಿಶಯೋಕ್ತಿ ಅಲ್ಲ. ಇವರೆಲ್ಲರೂ ಬಹಳ ಆಗಿನ ಎಡರು ತೊಡರುಗಳಿಂದ ಬಿದ್ದು ಉತ್ತಮವಾಗಿರತಕ್ಕಂಥ ಸೇವೆ ಸಲ್ಲಿಸಿ ಜನರಿಗೆ ಮಾರ್ಗದರ್ಶನವನ್ನು ನೀಡಿರತಕ್ಕಂತಹ ಈ ಮಹಾತ್ಮರ ನಾವು ನೆನೆಸಲೇಬೇಕು ಅಂತಕ್ಕಂಥದ್ದು. ಯಾರಪ್ಪ ಇನ್ನೊಂದ್ಸಲ ಹೇಳಿದ್ರು, ಸೇವೆ ಸಲ್ಲಿಸಿದ ಮೇಡಮ್ ಬ್ಲಾವಟ್ಸ್ಕಿ, ಕರ್ನಲ್ ಆಲ್ಕಾಟೋ, ಡಾಕ್ಟರ್ ಅನಿ ಬೆಸೆಂಟ್ ಮತ್ತು ಲೆಡ್ಬೀಟರ್ ಹೆಚ್ಚಾಗಿ ಕಾರಣಕರ್ತರೆಂದು ಹೇಳಬಹುದು. ಈ ಸೊಸೈಟಿ ಮುಂದುವರಿಯಬೇಕಾದ್ರೆ ಎಲ್ಲಾ ವಿಷಯಗಳು ಹೇಳಿರ್ತಕ್ಕಂಥ ಕಾರಣಕರ್ತರು ಈ ನಾಲ್ಕು ಹೇಳಿದರೆ ಅತಿಶಯೋಕ್ತಿ. ಇವರ ಅಸಾಧಾರಣವಾದ ಕೆಲಸದ ಫಲಿತಾಂಶವಾಗಿ ಭಿನ್ನ ಭಿನ್ನ ಮತ ಅನ್ಯಾಯಿಗಳನ್ನು ಅನೇಕರು, ಭಿನ್ನ ಅಭಿಪ್ರಾಯಗಳುಳ್ಳ ಮುಖಂಡರು, ಬೇರೆ ಬೇರೆ ಜನಾಂಗದ ಗಂಡಸರು ಹೆಂಗಸರು ತಮ್ಮ ಸ್ವಂತ ಜೀವಿತದಲ್ಲಿ ಸಾರ್ವತ್ರಿಕ ಸಹೋದರ ಭಾವನೆಯನ್ನು ಅನುಷ್ಠಾನ ಮಾಡುತ್ತಿರುವರಲ್ಲದೆ ಇತರರಲ್ಲೂ ಈ ರೀತಿ ಬಾಳುವಂತೆ ಸ್ಫೂರ್ತಿ ಉತ್ಸಾಹಗಳನ್ನು ಕೊಡುತ್ತಾರೆ. ಮುಖ್ಯವಾಗಿ ಅದೇ ಮತಗಳಲ್ಲಿ ಗೊಂದಲ, ನಮ್ಮ ಮತ ದೊಡ್ಡದು, ನಮ್ಮ ಮತ ದೊಡ್ಡದು, ಇವು ಜಗಳಗಳೇ ಜಾಸ್ತಿ ಆಗ್ತದೆ. ಈಗಲೂ ಇದೆ, ಜಾಸ್ತಿ ಕಿತ್ತಾಡ್ತಾ ಇತ್ತು. ಹಿಂದೆ ಇನ್ನೂ ಜಾಸ್ತಿ ಇತ್ತು. ಇದನ್ನು ಶಮನ ಮಾಡ್ಬೇಕು ಅಂತ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಇದಕ್ಕೆ ಏನು ಅಂತ ಅನ್ನೋದ್ರೆ ಇಸಾಫುಟ್ ಸೊಸೈಟಿ ಮೊಟ್ಟ ಮೊದಲನೇ ಬಾರಿಗೆ ಸೋದರ ಭಾವವನ್ನು ಅನುಷ್ಠಾನ ಮಾಡತಕ್ಕಂಥದ್ದು ಅನ್ನೋದೇ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ. ಪ್ರಪಂಚಾತ್ಮನ ತಾಂಡವಾಡುತ್ತಿರುವ ನಾವು ಬೇರೆ ಇತರರ ಬೇರೆ ಎಂಬ ಗುಣವಿಲ್ಲದ ಅಹಂಭಾವನೆಯನ್ನು ಒತ್ತಿಟ್ಟಿಗಿಟ್ಟು ಒತ್ತಿಟ್ಟಿಗಿಟ್ಟು ಸಾರ್ವಜನಿಕವಾದ ಸಹೋದರ ಭಾವನೆಯನ್ನು ಹಬ್ಬಿದ್ದಾರೆ. ಕೀರ್ತಿಯು ನಮ್ಮ ತಿಸಾಫರ್ ಸಮಾಜಕ್ಕೆ ಸಲ್ಲತಕ್ಕದ್ದು. ಬಹಳ ಕಷ್ಟಪಟ್ಟಿದ್ದಾರೆ ಹಿಂದೆ ಇವರೆಲ್ಲ. ಸೌರ ಭಾವ ಬರಬೇಕು ಅಂತಂದ್ರೆ ಈ ರೀತಿ ಸೋದರ ಭಾವ ಇದ್ರೆ ಸಮಾಜವು ಒಬ್ಬರ ಮೇಲೆ ಒಬ್ಬರು ಉತ್ತಮವಾಗಿ ರೀತಿಯಲ್ಲಿ ನಡ್ಕೊಂಡು ಹೋಗುತ್ತೆ ಅನ್ನುವ ಉದ್ದೇಶದಿಂದ ಇದನ್ನ ಬಹಳ ಕಷ್ಟಪಟ್ಟು ಬೆಳಕಿಗೆ ತಂದರು. ಪ್ರಪಂಚದ ಜನಸಂಖ್ಯೆಗೆ ಹೋಲಿಸಿದರೆ ಸದಸ್ಯರಾದ ನಿಮ್ಮ ಸಂಖ್ಯೆ ಕೇವಲ ಅಲ್ಪವೇ. ಆದರೆ ಆಧ್ಯಾತ್ಮಿಕವಾಗಿ ಶಕ್ತಿ ಮತ್ತು ಪ್ರಭಾವಗಳು ಬರೀ ಸಂಖ್ಯೆಯನ್ನ ಅವಲಂಬಿಸಿಲ್ಲ. ಪ್ರಪಂಚದಲ್ಲಿರ್ತಕ್ಕಂಥ ಜನಸಂಖ್ಯೆ ಬೇಕಾದಷ್ಟಿದೆ, ಆದ್ರೆ ಆ ಜನಸಂಖ್ಯೆಯನ್ನು ಹೋಲಿಕೆ ಮಾಡಿದ್ರೆ ಇದಕ್ಕೆ ಸೇರಿರ್ತಕ್ಕಂಥ ಮೆಂಬರ್ಗಳು ತುಂಬಾ ಕಡಿಮೆ. ಯಾಕಂದ್ರೆ ಇದರ ವಿಷಯವು ಅರ್ಥ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥವ್ರು ಕೇಳಿದ್ರೆ, ಅರ್ಥ ಮಾಡ್ಕೊಳ್ಳದೆ ಇರ್ತಕ್ಕಂಥವ್ರು ಇದ್ದಾಗ ಎಷ್ಟೋ ಜನ ಇದ್ದಾರೆ. ಅವ್ರಿಗೆ ಹೇಳಿದ್ರೆ ಅರ್ಥವಾಗಲ್ಲ, ಅಯ್ಯೋ ಯಾವ್ದು ಬೇಡಪ್ಪ ಅಂತ ವಿದ್ಯಾಭ್ಯಾಸ ಕಡಿಮೆ. ಆ ವಿದ್ಯಾಭ್ಯಾಸ ನಾಗರಿಕವಾಗಿ ಅಥವಾ ಸರ್ಕಾರದಿಂದ ಕೊಡ್ತಕ್ಕಂಥ ವಿದ್ಯಾಭ್ಯಾಸ ಇದೆಲ್ಲ ಇದೆ.
ಆ ವಿದ್ಯಾಭ್ಯಾಸ ಇದ್ದರೂ ಸಮೇತ ಈ ಬ್ರಹ್ಮಜ್ಞಾನದ ಸಮಾಜದ ವಿಷಯವನ್ನು ತಿಳ್ಕೊಳ್ತಕ್ಕಂಥವ್ರು ವಿರಳ. ಅವು ವಾಸ್ತವವಾಗಿಯೂ ನಿಷ್ಕಾಪಟ್ಯ ಭಾವನೆ, ಪೂರ್ವಿಕವಾದ ಬಾಳಿನ ನಿಷ್ಠೆಯನ್ನು ಅವಲಂಬಿಸಿರುತ್ತದೆ. ಸತ್ಯದಲ್ಲಿನ ಉತ್ಪೂರ್ವಕವಾದ ನಂಬಿಕೆ, ಶ್ರದ್ಧೆಗಳು ಅಜ್ಞಾನವಾದ ಬೆಟ್ಟದಷ್ಟು ಇದ್ದರೂ ಬದಿಗೊತ್ತು ಬಲ್ಲವರು. ಅಜ್ಞಾನ ಅಂತಕ್ಕಂಥದ್ದು ಬೆಟ್ಟದಷ್ಟು ಇದ್ರೂ ಅದನ್ನು ಪಕ್ಕಕ್ಕೆ ತಳ್ಳಿ ಮುಂದಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ಮಾರ್ಗದರ್ಶನ ನೋಡಿ ದಾರಿಯನ್ನು ತೋರಿಸ್ತಾರೆ. ಸೊಸೈಟಿಯ ಎಲ್ಲಾ ಈ ಬ್ರಹ್ಮವಿದ್ಯಾ ಸಮಾಜದ ಸದಸ್ಯರಾದ ನೀವು ನಿಶ್ಚಯವಾದ ನಂಬಿಕೆ ಇಟ್ಟು ಮತ್ತು ಅದರಂತೆ ಬಾಳುವುದಕ್ಕೆ ಪ್ರಯತ್ನ ಪಟ್ಟಿರುವಿರಿ. ಆದರೆ ಅಂತಹ ಬಾಳುವೆಯು ಹೊರಗಿನ ಪ್ರಪಂಚಕ್ಕೆ ಗೊತ್ತಿಲ್ಲದೆ ಇದ್ದಗಳಿಗೆ ಸಂಬಂಧಪಟ್ಟ ಆದರ್ಶಗಳು ಎತ್ತಿ ಹಿಡಿಯುವ ಮಾನ್ಯರೆಂದು ಭಾವಿಸಲಾಗಿದೆ. ಇಲ್ಲಿ ಪ್ರಪಂಚದಲ್ಲಿ ತಿಳುವಳಿಕೆ ಇರ್ತಕ್ಕಂಥವರು ತುಂಬಾ ಕಡಿಮೆ. ಯಾವುದ್ರಲ್ಲಿ? ಆಧ್ಯಾತ್ಮಿಕ ಜೀವನದಲ್ಲಿ ಬ್ರಹ್ಮವಿದ್ಯೆ ಅಂತಕ್ಕಂಥವರು ಪ್ರಪಂಚದಲ್ಲಿ ವಿರಳ, ಕಡಿಮೆ. ಬೇಕಾದಷ್ಟು ಜನ ಇದ್ದಾರೆ. ಇದರಲ್ಲಿ ನೀವು ಜ್ಯೋತಿ ಮತ್ತು ಆನಂದಗಳಿಗೆ ಸಂಬಂಧಪಟ್ಟ ಆದರ್ಶವನ್ನು ಎತ್ತಿ ಹಿಡಿಯುವ ಮಾನ್ಯರೆಂದು ಭಾವಿಸಲಾಗಿದೆ. ಸೊಸೈಟಿಗೆ ಸಂಬಂಧಪಟ್ಟ ಸದಸ್ಯರೆಲ್ಲರೂ ಇದು ಜ್ಯೋತಿ ಅಂತಂದ್ರೆ ಬೆಳಕು. ಜ್ಯೋತಿ ಅಂದ್ರೆ ಆ ಬೆಳಕು ಎತ್ತಿ ತೋರಿಸ್ತಕ್ಕಂಥವ್ರು, ಆ ಜ್ಯೋತಿಯನ್ನು ನೋಡಿ ಆನಂದ ಪಡ್ತಕ್ಕಂಥವ್ರು ಇದ್ದಾರೆ. ಅದನ್ನು ತೋರಿಸಿ ಮಾಡ್ತಕ್ಕಂಥ ಜನರು ವಿರಳವಾಗಿದ್ದಾರೆ. ಅಲ್ಲಿಗೂ ಸಮೇತ ಈ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀರಿ. ಆಗ 50 ವರ್ಷ ನಡೆದಿರತಕ್ಕಂಥ ವಿಷಯವನ್ನು ಇವರ ಬೋಧನೆ ಹೇಳ್ತಾ ಇದ್ದಾರೆ. ನೀವಲ್ಲ ಯಾರಿಗೂ ಗೊತ್ತಿಲ್ಲದಂತೆ ಬಾಳುವ ಅನಾಮಧೇಯರು. ಇಲ್ಲಿ ಈಸಾಪುರ ಸೊಸೈಟಿ ಸದಸ್ಯನಾಗಿರ್ತಕ್ಕಂಥವನು ವಿಷಯವನ್ನು ತಿಳ್ಕೊಂಡಿರ್ತಕ್ಕಂಥ ಗರ್ವ ಪಡಬಾರದು. ಅನಾಮಧೇಯನಾಗಿ ಯಾರೋ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಷಯನ ಹಿಡ್ಕೊಂಡು ಹೋಗೋದಂಗೆ ಇರಬೇಕು. ನಾನು ನನ್ನದೇ ಅಂತಕ್ಕಂಥದ್ದು ಅಹಂಭಾವ ಇರಬಾರದು. ಈ ರೀತಿ ಅಲ್ಲ, ಅವ್ರು ಈ ರೀತಿ ನೀವು ಅಹಂಭಾವ ಇಲ್ಲದೆ ನಾನು ನನ್ನದು ಅನ್ನೋದನ್ನ ಇಲ್ಲದಿರ ಮಾಡ್ಕೊಂಡು ಬರ್ತಾ ಇದ್ದೀರಿ. ನೀವು ಯಾರು ಈ ಮಾಯಾ ಪ್ರಪಂಚವನ್ನ ಅಪ್ಪಿಕೊಂಡಿರುತ್ತಾರೆಯೋ ಅವರು ನಿಮ್ಮ ಜ್ಯೋತಿಯು ಅವರ ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಮಾಯಾ ಪ್ರಪಂಚ ಇದೆ, ಕತ್ತಲಲ್ಲಿ ಮುಳುಗಿದ್ದೀವಿ ನಾವೆಲ್ಲ. ಆ ಕತ್ತಲಲ್ಲಿ ಮುಳುಗಿರತಕ್ಕಂಥವ್ರು ಜ್ಯೋತಿ ತಂದಾಗ ಏನಾಗುತ್ತೆ? ಕತ್ತಲಿಗೆ ಜ್ಯೋತಿ ಬಂದ್ರೆ ಏನಾಗುತ್ತೆ? ಒಳ್ಳೆ ಬೆಳಕು ಬರುತ್ತೆ. ಆ ರೀತಿ ಕತ್ತಲೆಯಲ್ಲಿ ತುಂಬಿರತಕ್ಕಂಥದ್ದಂದ್ರೆ ದೇವರು, ಪುನರ್ಜನ್ಮ, ವ್ಯವಸ್ಥೆ, ವ್ಯವಹಾರ, ದೇವರಂದ್ರೆ ಏನು, ನಿಯಮ ಅಂದ್ರೆ ಏನು, ಯಾವ ರೀತಿ ಸೃಷ್ಟಿಕರ್ತರು, ಸೃಷ್ಟಿ ಆಗಿದೆ ಅಂತಕ್ಕಂಥದ್ದು ವಿಷಯ ಅನೇಕರಿಗೂ ಗೊತ್ತಿಲ್ಲ ಇದುವರೆಗೂ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವನ್ನು ಅತ್ಯಂತ ಉತ್ತಮವಾಗಿ ನೀವು ಬೋಧನೆ ಮಾಡಿಕೊಂಡು ಆ ಕತ್ತಲಲ್ಲಿ ಇರತಕ್ಕಂಥವ್ರನ್ನ ಬೆಳಕಿಗೆ ತರ್ತಾ ಇದ್ದೀರಿ. ಅಂತಹ ಜ್ಯೋತಿಯನ್ನು ನೀವು ಹಚ್ತಾ ಇದ್ದೀರಿ, ಅದು ಹೊತ್ತುಕೊಂಡು ಬರುತ್ತಾ ಇದ್ದೀರಿ ಅಂತ ನಾವು ಕತ್ತಲಲ್ಲಿ ಇರ್ತಕ್ಕಂಥವ್ರಿಗೆ ಜ್ಯೋತಿ ಮುಖಾಂತರ ಕತ್ತಲನ್ನು ಬೇರ್ಪಡಿಸ್ತಾ ಇದ್ದೀರಾ. ಆ ಮೂಲಕ ಕತ್ತಲು ತಗ್ಗುತ್ತಾ ಮುಂಬರುವ ಹೊಸದಾದ ಮುಂಜಾನೆಯನ್ನು ಸೂಚಿಸುತ್ತದೆ. ರಾತ್ರಿ ಎಲ್ಲ ಫುಲ್ಲವಾಗಿ ಕತ್ತಲು ಇರುತ್ತೆ. ಮುಂಜಾನೆ ಅಂತಂದ್ರೆ ಸೂರ್ಯನ ಹುಟ್ಟೋದಕ್ಕೆ ಮೊದಲು ಬೆಳಕು ಆಗ್ತಾ 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 ತುಂಬಾ ಬೆಳಕು ಬರಲ್ಲ. ಹಾಗೆ ಮುಂಜಾನೆಯನ್ನು ಸೂಚಿಸ್ತಾ ಇದ್ದೀರಿ ನೀವು. ಈ ಮುಂಜಾನೆಯಲ್ಲಿ ಹಿಂದಿನ ಶ್ರಮಕ್ಕೆ ತಕ್ಕಂತೆ ಪ್ರಾಪ್ತವಾಗಿರುವ ಸುಗ್ಗಿಯ ಸಮಯದಲ್ಲಿ ಅವುಗಳಿಗಾಗಿ ನಿಷ್ಠೆಯಿಂದ ದುಡಿದ ಸ್ಥಾಪಕರು ಮತ್ತು ಅವರ ಅನುಯಾಯಿಗಳಾಗಿ ನಿಮ್ಮ ಕೃತಜ್ಞತಾಪೂರ್ವಕವಾದ ಗೌರವವನ್ನು ಸಮರ್ಪಿಸಿ. ಏಕೆಂದರೆ ಹಿಂದೆ ಸತ್ಯವನ್ನು ಬೋಧಿಸಿದವರೆಲ್ಲರೂ ಅಪಹಾಸ್ಯ, ನಿಂದೆ, ದ್ವೇಷಾಸಿಗಳಿಗೆ ತುತ್ತಾಗದಂತೆ ನಿಮ್ಮ ಸ್ಥಾಪಕರು ಕೂಡ ನೋವು ಬೇನೆಗಳಿಗೆ ಸಿಕ್ಕಿಕೊಂಡರು. ಈಸಾಪುರ ಸೊಸೈಟಿ ಮೊಟ್ಟ ಮೊದಲನೇ ಸ್ಥಾಪನೆ ಮಾಡಿದಾಗ ಅನೇಕ ನಿಂದನೆಗಳಿಗೆ ಒಳಗಾಗಿ ಆಗಿನ ಪೋಪುಗಳು ಅಂತಾರೆ. ಚರ್ಚಿನಲ್ಲಿ ಇರ್ತಕ್ಕಂಥ ಅವ್ರು ಹೇಳಿದ್ದೇ ಸರಿ, ಬೇರೆಯವ್ರು ಏನಾದ್ರು ಹೇಳಿದ್ರೆ ಅದಕ್ಕೆ ಅವರು ಪರ್ಮಿಷನ್ ಕೊಡ್ತಾ ಇರ್ಲಿಲ್ಲ. ಅವ್ರು ಹೇಳಿದ್ದೆ ಸರಿ, ಅವ್ರ ಬೇರೆಯವ್ರಿಗೆ ಹೇಳ್ತಾ ಇದ್ರೆ ಅನೇಕ ಚಿತ್ರಹಿಂಸೆಗಳನ್ನು ಕೊಟ್ಟು ಅದು ಮುಂದುವರಿಯದಿರ ನಿಲ್ಲಿಸಬೇಕು ಅನ್ನೋದ್ರಿಂದ ತೊಂದರೆಗಳನ್ನು ಕೊಡ್ತಾ ಇದ್ರು. ಆ ತೊಂದರೆಗಳನ್ನೆಲ್ಲವನ್ನು ನೀವು ನಿಭಾಯಿಸಿಕೊಂಡು ಈ ಸಂಸ್ಥೆಯ ಈ ಕೆಲಸವನ್ನು ನೀವು ಮಾಡ್ತಾ ಬಂದಿದ್ದೀರಿ. ಸತ್ಯವು ಆಗಿಂದಾಗೆ ಅಜ್ಞಾನದ ಬಲಿಯಾಗುವುದು ಸಹಜವೇ ಆಗಿದೆ. ಸತ್ಯ ಅಂತಕ್ಕಂಥದ್ದು ಅಜ್ಞಾನವನ್ನು ಬಲಿ ಅಂದ್ರೆ ಧ್ವಂಸ ಮಾಡೋದಂತದ್ದು ಈ ರೀತಿ ಆಗ್ಲೇ ಆಗ್ತಾ ಇದೆ.
ಬಂಟರಿಗೆ ನಾವು ಎಷ್ಟು ಕೃತಜ್ಞರಾಗಿದ್ದೇವೆ ಎಂಬುದು ಚೆನ್ನಾಗಿ ಗೊತ್ತು. ನೋಡಿ, ಮಹಾತ್ಮರಾಗಿರ್ತಕ್ಕಂಥ ಅವರು, ಇವನ್ ಮಹಾತ್ಮರು ಒಬ್ಬರ ಇದು ನಂತರ ಈಗ ಹೇಳಿ ಯಾರು ಅಂತ ಅನ್ನೋದನ್ನ ಬಹುಶಃ ಅವರ ದೇಹವನ್ನು ಸೇರಿಸಿ ನಾವು ಇಂತಹ ಸಮಸ್ಯೆಯಲ್ಲಿ ಸೇರಿಕೊಂಡು ಕತ್ತಲೆಯಾಗಿರತಕ್ಕಂಥ ಸಮಾಜವನ್ನು ಬೆಳಕು ಬರುವ ರೀತಿಯಲ್ಲಿ ನೀವು ದುಡ್ಕೊಂಡು ಬರ್ತಾ ಇದ್ದೀರಿ, ದುಡಿದಿದ್ದೀರಿ, ನಿಮಗೆ ನಾವು ಕೃತಜ್ಞರು ಅಂತ ಹೇಳ್ತಾರೆ. ಈ ನೀವು ಅವರಿಗೆ ಸಲ್ಲಬೇಕಾಗಿದ್ದ ಭಕ್ತಿ ಗೌರವಗಳನ್ನು ಅವರು ಬಿಟ್ಟು ಹೋಗಿರುವ ಕೆಲಸವನ್ನು ಮುಂದುವರಿಸುವ ಮೂಲಕ ಅವರಿಗೆ ಸಲ್ಲಿಸಿರಿ. ಅವರು ನೋಡಿ, ಇದುವರೆಗೂ 50 ವರ್ಷ ಕಷ್ಟಗಳನ್ನು ಬಿದ್ದು ಈ ಜ್ಯೋತಿಯನ್ನು ಬೆಳಗಿಸಿ ಬಿಟ್ಟು ಹೋಗಿದ್ದಾರೆ. ಅವ್ರು ಬಿಟ್ಟು ಹೋಗಿರ್ತಕ್ಕಂಥ ಕೆಲಸವನ್ನು ನೀವು ಮುಂದುವರಿಸಿಕೊಂಡು ಹೋಗಬೇಕು. ಏನು ಅವ್ರು ಬಿಟ್ಟು ಹೋಗಿರ್ತಕ್ಕಂಥದ್ದು? ಯಾವ್ಯಾವ್ದು ರೀತಿ ಕೂಡ ಅನೇಕ ಪುಸ್ತಕಗಳು, ವ್ಯವಸ್ಥೆ, ರೀತಿಯಲ್ಲಿ ಯಾವ ರೀತಿ ನಡೀಬೇಕು, ಸೊಸೈಟಿ ಅಂದ್ರೆ ಏನು, ಅದ್ರ ನಿಯಮ, ವ್ಯವಸ್ಥೆ ಎಲ್ಲವೂ ತಿಳಿಸಿಕೊಟ್ಟು 50 ವರ್ಷ ಎಲ್ಲಾ ಕಡೆ ಪ್ರಚಾರ ಮಾಡಿ ಅನೇಕ ಕಡೆ ಸೊಸೈಟಿಗಳನ್ನು ಸ್ಥಾಪನೆ ಮಾಡಿ ಯಾವ ರೀತಿ ಬೋಧನೆ ಮಾಡ್ಬೇಕು ಅಂತಕ್ಕಂಥದ್ದನ್ನು ಪೂರ್ಣವಾಗಿ ನಿಮಗೆ ತಿಳಿಸ್ಬಿಟ್ಟು ಹೋಗಿದ್ದಾರೆ. ಅವ್ರು ಬಿಟ್ಟಿರ್ತಕ್ಕಂಥ ಕೆಲಸವನ್ನು ನೀವು ಮುಂದುವರಿಸಿಕೊಂಡು ಹೋಗಬೇಕು. ಅಲ್ಲಿ ಸೇರಿರ್ತಕ್ಕಂಥ ಸಭೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲಾ ಸದಸ್ಯರಿಗೂ ಜೀವನ್ಮುಕ್ತರಾಗಿರ್ತಕ್ಕಂಥವ್ರು ಹೇಳುವ ನಿಮ್ಮ ಸ್ಫೂರ್ತಿಯುತವಾದ ಮಾರ್ಗದರ್ಶನಕ್ಕಾಗಿ ಹೊರಗಿನ ಪ್ರಪಂಚದಲ್ಲಿ ನಮ್ಮ ನೆಚ್ಚಿನ ವೀರ ಅಧ್ಯಕ್ಷರನ್ನು ಕೆಲವು ಕಾಲ ಕೆಲಸ ಮಾಡುವಂತೆ ಬಿಟ್ಟಿರುತ್ತೇವೆ. ವೀರ ಅಧ್ಯಕ್ಷರು, ವೀರರು ಅಂತಂದ್ರೆ ಏನೇ ಕಷ್ಟ ಅಲ್ಲ, ವೀರ ಅಂತಂದ್ರೆ ಏನೇ ಕಷ್ಟ ಬಂದ್ರೆ ಅದನ್ನು ಸಾಧಿಸಿದಂತೆ ಬಿಡಲ್ಲ ಅಂತವರಿಗೆ ವೀರ ಅಧ್ಯಕ್ಷರುಗಳು. ಛಲವಾದಿ ಅಂತಾರ. ವೀರ ಅಧ್ಯಕ್ಷರುಗಳು ಈ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗಿದ್ದಾರೆ. ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು. ವೀರ ಅಧ್ಯಕ್ಷರುಗಳು. ಹೊರಗಿನ ಪ್ರಪಂಚದಲ್ಲಿ ಆಕೆಯೇ ಸದ್ಯಕ್ಕೆ ನಮ್ಮ ಪ್ರೀತಿ ಪಾತ್ರಗಳು ಮತ್ತು ನಮ್ಮ ನೆಚ್ಚಿನ ಪ್ರತಿನಿಧಿ ಎಂದು ತಿಳಿಯುವರಿ. ನಾವು ನಿಮ್ಮ ಸೊಸೈಟಿಗಾಗಿ ಯೋಜಿಸಿರುವ ಮಾರ್ಗದಲ್ಲಿ ನಿಮ್ಮನ್ನೆಲ್ಲ ಮಾರ್ಗದರ್ಶನ ಕೊಟ್ಟು ಮುಂದುವರಿಸಲು ಆಕೆಗೆ ಇನ್ನೂ ಕೆಲವು ವರ್ಷಗಳು ಕೆಲಸ ಮಾಡಬೇಕಾಗಿದೆ. ಸೊಸೈಟಿಯನ್ನ ಕಷ್ಟಗಳನ್ನ ಪರಿಶೀಲಿಸಿ ಏನ್ ಕಷ್ಟ ಬರುತ್ತೆ ಅಂತಕ್ಕಂಥದ್ದು ಮಾರ್ಗವನ್ನು ತಪ್ಪದಿರ ಮಾಡಿರ್ತಕ್ಕಂಥವ್ರು ಯಾರು ಮೊದಲನ್ನು ಸ್ಥಾಪನೆ ಮಾಡಿದ್ರು? ಮೇಡಮ್ ಲಾವರ್ಟ್ಸ್. ಮೇಡಮ್ ಲಾವರ್ಟ್ಸ್ ಇವರು ಮುಂದುವರಿಸಿಕೊಂಡು ಈ ರೀತಿ ಮುನ್ನುಗ್ಗಿ ಕೆಲಸವನ್ನು ಮಾಡಿದ್ದಾರೆ. ಅವರು ಇನ್ನೂ ಕೆಲವು ದಿವಸ ಮುಂದುವರಿಸಿಕೊಂಡು ಹೋಗಬೇಕು. ಆಕೆಯು ಇನ್ನೂ ಕೆಲವು ವರ್ಷಗಳು ಕೆಲಸ ಮಾಡಬೇಕಾಗಿದೆ. ನೀವು ಕೂಡ ಆಕೆಯನ್ನು ಹೃತ್ಪೂರ್ವಕವಾಗಿ ಪ್ರೀತಿಸುತ್ತಿದ್ದೀರಿ. ಅಷ್ಟೊತ್ತಿಗೆ ಎಲ್ಲರೂ ಮೇಡಮ್ ಲಾವರ್ಟ್ಸ್ಗೆ ಅವರು ಹೇಳಿದ ಮಾತುಗಳು, ಅವ್ರು ಬರೆದಿರ್ತಕ್ಕಂಥ ಗ್ರಂಥಗಳನ್ನು ಓದಿ ಬಹಳ ಗೌರವದಿಂದ ಅವರನ್ನ ಕಾಣಿಸ್ತಾ ಇವರು ಹೇಳ್ತಾ ಇರ್ತಕ್ಕಂಥ ವಿಷಯಗಳು ಬಗ್ಗೆ ಬಹಳ ನಂಬಿಕೆ ಬಂದು ಆ ವಿಷಯಗಳನ್ನ ಅನೇಕ ಕಡೆ ಪ್ರಚಾರ ಮಾಡತಕ್ಕಂಥ ಸದಸ್ಯರು ಅನೇಕರು ಅಷ್ಟೊತ್ತಿಗೆ ತಯಾರು ಮಾಡಿದ್ರು. ಕೆಲವು ಶತಮಾನಗಳ ಹಿಂದೆ ಆಕೆ ಹಿಂಬಾಲಿಸಿ ಪ್ರಾಣಾರ್ಪಣ ಮಾಡುವುದಕ್ಕೂ ಸಿದ್ಧರಾಗಿದ್ದೀರಿ. ಮೇಡಮ್ ಲಾವರ್ಟ್ಸ್ಗೆ ಅವರ ಜೊತೆಗೆ ಸೇರಿ ತನ್ನ ಪ್ರಾಣಾರ್ಪಣ ಮಾಡುವುದಕ್ಕೂ ಸಿದ್ಧರಾಗಿ ಕೆಲಸ ಮಾಡ್ತಾರೆ. ಅನೇಕರು ಅವಾಗ ತುಂಬಾ ಕಷ್ಟಗಳನ್ನು ಕೊಟ್ಟಿದ್ದಾರೆ. ಪ್ರಾಣ ಕಳ್ಕೊಳ್ತಕ್ಕಂಥ ಸಂದರ್ಭಗಳು ಬಂದಿದೆ. ಪ್ರಾಣ ಹೋದರೂ ಚಿಂತೆ ಇಲ್ಲ ಅಂತಕ್ಕಂಥ ಪ್ರಾಣಾರ್ಪಣೆ ಮಾಡಿ ಸಮೇತ ಈ ಕೆಲಸವನ್ನು ನಾವು ಮುಂದುವರಿಸಬೇಕು ಅಂತಕ್ಕಂಥ ಮೇಡಮ್ನವರ ಮಾತಿಗೆ ಅವ್ರು ಹೇಳಿರ್ತಕ್ಕಂಥ ವಿಷಯಗಳನ್ನ ಪ್ರಚಾರ ಮಾಡಿಕೊಂಡು ನೀವು ಬಂದಿದ್ದೀರಿ. ಈಗ ಪ್ರಾಣಾರ್ಪಣೆಗೆ ಅವಶ್ಯಕತೆ ಇರುವುದಿಲ್ಲ. ಆಗ ಇತ್ತು ಅಂತ ಕಷ್ಟಗಳು, ಈಗ ನೀವು ಮಾಡ್ತಕ್ಕಂಥದ್ದು ಪ್ರಾಣಾರ್ಪಣೆ ಮಾಡಿಕೊಳ್ತಕ್ಕಂಥದ್ದಂತ ಕಷ್ಟವೇನು ಇಲ್ಲ. ಈಗ ಆಕೆಯನ್ನು ಹಿಂಬಾಲಿಸಿದರೆ ವಿಶಾಲವಾದ ಜೀವಿತಕ್ಕೆ ಆಕೆಯು ನಿಮ್ಮನ್ನು ಕರೆದೊಯ್ಯಬಲ್ಲರು. ವಿಶಾಲವಾದ ಜೀವಿತ, ಅದಕ್ಕೆ ನಿಮ್ಮನ್ನ ಅವ್ರು ಹೇಳಿದಂತೆ ಅವರ ಪುಸ್ತಕಗಳಲ್ಲಿ ಓದಿ ವ್ಯವಹಾರ ತಿಳ್ಕೊಳ್ಳುತ್ತೆ. ವಿಶಾಲ ಪ್ರಪಂಚದಲ್ಲಿ ನೀವು ಅದನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಸಾಮರ್ಥ್ಯ, ಶಕ್ತಿ ನಿಮಗೆ ಬರುತ್ತೆ. ಆಕೆಗಿಂತ ಉತ್ತಮವಾದ ಮಾರ್ಗದರ್ಶಕರು ನಿಮಗೆ ದೊರೆಯುವುದಿಲ್ಲ. ಆ ಮಾರ್ಗದರ್ಶನ ನೋಡಿ, ಯಾವುದೇ ಒಂದು ವಿಷಯವೂ ಒಂದು ಕೆಲಸವೇ ಆಗಲಿ ಮಾರ್ಗದರ್ಶನ ನೀಡತಕ್ಕಂಥ ಮುಂದಾಡಿರ್ತಾರೆ ನೋಡು, ಅವ್ರು ಚೆನ್ನಾಗಿರ್ಬೇಕು. ಅವ್ರು ಇದ್ದರೆ ಹಿಂದೆ ಬರತಕ್ಕಂಥವ್ರು ತುಂಬಾ ಉತ್ಸಾಹದಿಂದ ಬರ್ತಾರೆ. ಏಕೆಂದರೆ ಹಿಂದೆ ಅನೇಕ ಸಂದರ್ಭಗಳಲ್ಲಿ ಆಕೆಯು ಸತ್ಯಕ್ಕಾಗಿ ಪ್ರಾಣಾರ್ಪಣೆ ಮಾಡಿರುತ್ತಾಳೆ. ಯಾವುದೇ ಜನ್ಮ ಅಲ್ಲ, ಹಿಂದಿನ ಜನ್ಮಗಳು ಇರುತ್ತೆ. ಸತ್ಯಕ್ಕಾಗಿ ಪ್ರಾಣಾರ್ಪಣೆ ಮಾಡಿಕೊಂಡಿರತಕ್ಕಂಥವರು ಆಗಿದ್ದರು. ಅಲ್ಲದೆ ಪ್ರಪಂಚವು ಕೊಟ್ಟ
ಅನೇಕ ವಿಧವಾದ ನೋವು ಬೇನೆಗಳಿಗೆ ಆ ಪ್ರಪಂಚದ ಮೇಲಿನ ಪ್ರೇಮಕ್ಕಾಗಿಯೇ ತುತ್ತಾಗಿರುತ್ತಾಳೆ. ಆಕೆಯು ಅನೇಕ ಉನ್ನತ ಮಟ್ಟದ ಧ್ಯೇಯಗಳನ್ನು ಈಗಾಗಲೇ ನಮ್ಮ ಜೀವಿತದಲ್ಲಿ ಮೈಗೂಡಿಸಿಕೊಂಡಿರುತ್ತಾಳೆ. ಆಕೆಯನ್ನು ನಿಷ್ಠೆಯಿಂದ ಹಿಂಬಾಲಿಸಿದರೆ ಆ ಧ್ಯೇಯಗಳಿಗಾಗಿ ಬಾಡಿದಂತೆ ಆಗುವುದರಲ್ಲಿ ಸಂಶಯವಿಲ್ಲ. ಆಕೆಯನ್ನು ನಿಷ್ಠೆಯಿಂದ ಹಿಂಬಾಲಿಸಿರಿ. ಮುಖ್ಯವಾಗಿರ್ತಕ್ಕಂಥದ್ದು ಫಿಲಾಸಫರ್ ಸೊಸೈಟಿಯನ್ನ ಸ್ಥಾಪನೆ ಮಾಡಿ ಅನೇಕ ಎಡರುಗಳನ್ನ ಪ್ರಾಣಾರ್ಪಣೆ ಮಾಡಿಕೊಳ್ಳುವಂತ ಸಂದರ್ಭಗಳನ್ನು ಜಯಿಸಿ ಅತ್ಯಂತ ಉತ್ತಮವಾಗಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಈಗ ಸಲೀಸಾಗಿ ಮುಂದಕ್ಕೆ ಹೋಗುವ ರೀತಿಯಲ್ಲಿ ಎಲ್ಲರಿಗೂ ಮಾರ್ಗದರ್ಶನವನ್ನು ಕೊಟ್ಟು ವಿಷಯವನ್ನು ಸಮೇತ ಕೊಟ್ಟಿರುತ್ತಾರೆ. ಯಾರೋ ಮೇಡಮ್ ಲವ್ಸ್ಕಿ. ಆಶಾದಾಯಕವಾದ ಮುಂದಿನ ಅರ್ಧ ಶತಮಾನವು ನಿಮಗಾಗಿ ಕಾದಿದೆ. ಆಶಾದಾಯಕವಾದ ಅರ್ಧ ಶತಮಾನ ಮುಗಿದಾಗಿದೆ, ಇನ್ನರ್ಧ ಶತಮಾನ ನಿಮ್ಗೆ ಕಾದಿದೆ. ಆ 100 ವರ್ಷ ಕಂಪ್ಲೀಟ್ ಆಗಿ ಉತ್ತಮ ರೀತಿಯಲ್ಲಿ ಮುಂದುವರೆದರೆ ಇನ್ನು ಮುಂದಕ್ಕೆ ಅದು ನಾಶವಾಗುವುದಿಲ್ಲ, ಮುಂದುವರೆದುಕೊಂಡೇ ಹೋಗುತ್ತೆ ಅನ್ನುವುದು ಆ ಗುರುಗಳ ವಾಕ್ಯ. ಆ ಕಾಲದಲ್ಲಿ ಇತರೆ ಎಲ್ಲಾ ವಿಧವಾದ ಜನರ ಗುಂಪುಗಳಿಂದ ಸಾಧಿಸಲು ಸಾಧ್ಯವಾದಷ್ಟು ಒಳ್ಳೆಯ ಕೆಲಸವನ್ನು ಮಾಡಲು ನೀವು ಸಮರ್ಥರಾಗಿರ್ತೀರಿ. ಈ 50 ವರ್ಷದಲ್ಲಿ ಮಾಡಿರ್ತಕ್ಕಂತಹ ಕೆಲಸಗಳನ್ನ ನೀವು ತುಲನಾತ್ಮಕವಾಗಿ ಯೋಚನೆ ಮಾಡಿ ವ್ಯವಸ್ಥೆ ರೀತಿಯಲ್ಲಿ ಯಾವ ರೀತಿ ಅಡ್ಡಿ ಆತಂಕಗಳು ಬರುತ್ತೆ, ಯಾವ ರೀತಿ ಅಡ್ಡಿ ಆತಂಕಗಳನ್ನ ನಾವು ಮುಂದುವರಿಸಿಕೊಂಡು ಹೋಗಬಹುದು ಅಂತಕ್ಕಂಥ ವಿಷಯವೂ ಸಮೇತ ನಿಮ್ಮ ಮುಂದಿಟ್ಟಿದ್ದಾರೆ. ಇದನ್ನು ಅನುಸರಿಸಿಕೊಂಡು ಸುಗಮವಾಗಿ ಇದನ್ನ ಪ್ರಚಾರ ಮಾಡುವಂತ ಸಾಮರ್ಥ್ಯ ಶಕ್ತಿ ನಿಮಗೆ ಬರುತ್ತದೆ. ಇನ್ನು 50 ವರ್ಷಗಳ ಒಳಗಾಗಿ ನೀವು ಮನಸ್ಸು ಮಾಡಿದರೆ ಸಾರ್ವತ್ರಿಕ ಸೋದರ ಭಾವನೆ ಮನಸ್ಸು ಮಾಡಬಲ್ಲರು. ಫಿಲಾಸಫರ್ ಸೊಸೈಟಿಯಲ್ಲಿ ಸಹೋದರತ್ವ ಭಾವ ಅದೇ ಮುಖ್ಯವಾಗಿರ್ತಕ್ಕಂಥ ಕನಸು. ಆ ಕನಸನ್ನು ನೀವು ಮನಸ್ಸು ಮಾಡಬಹುದು. ಈ ಮುಂದಿನ 50 ವರ್ಷ ಕಳೆದೋಯ್ತು, ಮುಂದಿನ 50 ವರ್ಷದಲ್ಲಿ ಮುಖ್ಯವಾಗಿ ಇದು ಸೋದರತ್ವವನ್ನ ಇದನ್ನು ನೀವು ಮುಂದುವರಿಸಿಕೊಂಡು ಆ ಜನರನ್ನ ಮೃದುಂಬಿಸಬಹುದು. ಸಾರ್ವತ್ರಿಕ ಸೋದರ ಭಾವನೆ ಕನಸನ್ನು ಮನಸ್ಸು ಮಾಡಬಲ್ಲ ಸುಯೋಗ ನಿಮ್ಮ ಕೈಯಲ್ಲಿದೆ. ಆ ಸುಯೋಗ ಸಾರ್ವತ್ರಿಕ ಸೋದರ ಭಾವನೆಯನ್ನ ಬರುವ ರೀತಿಯಲ್ಲಿ ಮಾಡತಕ್ಕಂಥದ್ದು ಆ ಸುಯೋಗ ಅಂತ ಸಿಗುವುದು ಒಂದು ಸುಯೋಗ. ಒಂದ್ ಕಡೆ ನಾನು ಪುಸ್ತಕ ಓದ್ತಾ ಇದ್ದೇನೆ. ಮೇಡಮ್ ಬ್ಲಾಟ್ಸ್ ಅವರು ಸಾರಿ ಅನಿ ಬೆಸೆಂಟ್ ಅವ್ರು ಹೇಳ್ತಾರೆ, ಒಂದು ಆಕ್ಸಿಡೆಂಟ್ ಆಗೋದು ಬಸ್ ಮತ್ತೊಂದು, ನಿನ್ನ ಜೀವನಗಳಂತ ಸನ್ನಿವೇಶ ಸಿಕ್ಕಿದ್ರೆ ನಿಮ್ದೊಂದು ಭಾಗ್ಯ ಅಂತ ತಿಳ್ಕೋಬೇಕು. ಇದು ನಾನು ಮೊದಲು ಗಾಬರಿ ಆಯ್ತು, ಏನಪ್ಪ ಒಂದು ಆಕ್ಸಿಡೆಂಟ್ ಇದು ಆಗ್ತಕ್ಕಂಥದ್ದು ನಿನ್ ಭಾಗ್ಯ ಸಿಗೋದು ಅಂತಾರಲ್ಲ ಅಂದ್ಕೊಂಡ್ರೆ ಆಮೇಲೆ ವಿವರಣೆ ಕೊಟ್ಟು ಅಂತಹ ಸಂದರ್ಭದಲ್ಲಿ ಆಕ್ಸಿಡೆಂಟೆಡ್ ಆದಾಗ ನರಳಾಡ್ತಾ ಇರ್ತಕ್ಕಂಥ ಅನೇಕ ಜನರು ಇರ್ತಾರೆ. ಆಗ ನೋಡ್ತಕ್ಕಂಥವ್ರು ಕೆಲವರು ಎಲ್ಲರೂ ಆ ಕಡೆ ಈ ಕಡೆ ಏನ್ ಸಿಗುತ್ತೆ ಅದ್ ಸಿಗುತ್ತೆ ಓದ್ಕೊಂಡು ಹೋಗೋಣ ಅಂತಕ್ಕಂಥವ್ರು ಅನೇಕರು ಇರ್ತಾರೆ. ಅಯ್ಯೋ ಪಾಪ ಅಂತಕ್ಕಂಥವ್ರು ಇರ್ತಾರೆ. ಅಂತ ನರಳಾಡ್ತಾ ಇರತಕ್ಕಂಥವ್ರನ್ನ ಅವರ ಪ್ರಾಣ ರಕ್ಷಣೆ ಮಾಡಿ ಅವ್ರಿಗೆ ಒಂದಷ್ಟು ನೀರು ಕೊಟ್ಟು ಅವ್ರಿಗೆ ಸಾಗಿಸ್ಬೇಕು, ಸಾಗಿಸಿ ಈ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಆ ಗಳಿಗೆ ಆ ಘಟನೆ ಇದೆಯಲ್ಲ ಅದಕ್ಕೂ ಸುಯೋಗ ಎಲ್ಲರಿಗೂ ಸಿಗಲ್ಲ. ಆ ಗಳಿಗೆ ಸುಯೋಗವನ್ನ ನೀವು ಈ ರೀತಿ ಉಪಯೋಗಿಸ್ಕೋಬೇಕು ಅಂತ ನಿಮ್ ಕಡೆ ಗಾಡಿಗಳು ಟ್ರೈನ್ ಆಕ್ಸಿಡೆಂಟ್ ಆದ್ರೆ ಬಂದ್ಬಿಟ್ಟು ಹುಡುಕ್ತಾ ಇದ್ದಾರೆ, ಏನು ಹೊರಟಿದೆ ಏನ್ ಸಿಗ್ತದೆ ಎಲ್ರು. ಅದಕ್ಕೆ ಅವ್ರು ಹೇಳ್ತಾರೆ ಇಂತಹ ಸಂದರ್ಭ ಸಿಗ್ತಕ್ಕಂಥದ್ದು ನಿಮ್ಮ ಪುಣ್ಯದಗಳಿಗೆ, ಅದನ್ನ ಈ ರೀತಿ ಮಾಡಿಕೊಂಡಾಗ ನಿಮ್ಗೆ ಸದಾವಕಾಶ ಸಿಗ್ತದೆ. ಕ್ರಿಯಾಸಭೆ ಧ್ಯೇಯವನ್ನು ನಿಮ್ಮ ಜೀವಿತದಲ್ಲಿ ಅನುಷ್ಠಾನ ಮಾಡುವ ಮೂಲಕ ಅದರ ಪ್ರಭಾವವು ಇತರರನ್ನು ಸ್ಫೂರ್ತಿಗೊಳಿಸುವುದರಲ್ಲಿ ಸಂಶಯವಿಲ್ಲ. ನೀವು ಸೊಸೈಟಿ ಸದಸ್ಯರಾಗಿರ್ತಕ್ಕಂಥವನು ನಿಷ್ಠೆ ನಿಯಮ ವ್ಯವಸ್ಥೆ ರೀತಿಯಲ್ಲಿ ಜೀವನವನ್ನು ನಡೆಸಿಕೊಂಡು ಬರ್ತಾ ಇದ್ದರೆ ಸಾರ್ವಜನಿಕರು ಬೇರೆಯವರನ್ನು ನೋಡಿ ಇವರು ಯಾವುದೋ ಒಂದು ಮೊದಲು ಒಂದು ರೀತಿಯಲ್ಲಿ ಇದ್ರು, ಈಗ ಒಂದು ವಿಚಿತ್ರ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಒಂದು ಶಿಸ್ತು, ಒಂದು ನಿಯಮ, ಒಂದು ಓದ್ತಕ್ಕಂಥದ್ದು ಇದೆಲ್ಲ ಉತ್ತಮವಾಗಿದೆ ಅಂತಕ್ಕಂಥ ನಿಮ್ಮನ್ನು ನೋಡಿ ತೊಡ್ಕೊಳ್ತಕ್ಕಂಥ ಜನರು ಇರ್ತಾರೆ. ಆದ್ರಿಂದ ಸೊಸೈಟಿ ಮೆಂಬರ್ ಆಗಿರ್ತಕ್ಕಂಥವ್ರು ನಿಷ್ಠೆ ನಿಯಮ ವ್ಯವಸ್ಥೆ ರೀತಿಯಲ್ಲಿ ಜೀವನವನ್ನ ನಡೆಸುವುದು ಕಲಿತ್ಕೋಬೇಕು. ನಿಮ್ಮನ್ನು ನೋಡಿ ಬೇರೆಯವರು ಫಾಲೋ ಮಾಡ್ತಾರೆ. ನೋಡಿ ಎಂತಹ ವಿಷಯಗಳನ್ನ ಹೇಳ್ತಾರೆ. ಅನೇಕ ಶತಮಾನಗಳಿಂದ ಜಾತಿ ಕುಲ ವರ್ಣಗಳಿಂದ ಆಗಿರುವ ಕೆಡುಕು ಎಂದರೆ ದ್ವೇಷಾಸಿಗಳು ಮಾಯವಾಗಿ ಅಂತಹ ಬೋಧೆಗಳು ವಾಸ್ತವವಾಗಿಯೂ ಸೇವಾ ಮಾರ್ಗದಲ್ಲಿನ
ಭಿನ್ನತೆಗಳೇ. ಇಲ್ಲಿ ಆ ರೀತಿ ಆ ಸೇವೆ ಮಾಡ್ತಕ್ಕಂಥ ಮಾರ್ಗವು ಯಾವ ರೀತಿ ತನ್ನಲ್ಲಿ ಭಿನ್ನತೆ ಇಟ್ಟುಕೊಂಡ ಕೆಲಸ ಮಾಡಿದಾಗ ಅದೊಂದು ಉಂಟಾಗುತ್ತೆ. ಆ ಭಿನ್ನತೆ ಅನ್ನೋದು ಇಲ್ಲದಿರ ನಾವು ದುಡಿತಾ ಇದ್ದರೆ ಅದು ಶಮನವಾಗುತ್ತೆ. ಭಿನ್ನತೆಗಳೇ ವಿನಃ ಉಚ್ಚ ನೀಚ ಭಾವನೆಗಳಿಗೆ ಸಂಬಂಧಪಟ್ಟಿದ್ದಲ್ಲವೆಂಬ ತತ್ವವನ್ನು ಮನಗಾಣುವಂತೆ ಮಾಡಬಲ್ಲರಿ. ಇಲ್ಲಿ ಉಚ್ಚ ನೀಚ, ಇದು ಒಳ್ಳೆಯದು ಇದು ಕೆಟ್ಟದ್ದು ಅಂತಕ್ಕಂಥದ್ದು ಭಾವನೆ ನಾವೇ ತಿಳಿಸಬಾರ್ದು. ಆಯ್ತಾ? ನಾವು ಮಾಡ್ತಕ್ಕಂಥ ವಿಷಯವು ನಾವು ಹೇಳ್ತಕ್ಕಂಥದ್ದನ್ನ ವ್ಯವಸ್ಥೆ ರೀತಿಯಲ್ಲಿ ಇರತಕ್ಕಂಥದ್ದನ್ನ ಬೋಧನೆ ಮಾಡ್ಕೊಂಡು ಬಂದಾಗ ಇದ್ರ ಒಳ್ಳೇದಾವ್ದು ಕೆಟ್ಟದ್ದು ಅಂತಕ್ಕಂಥದ್ದು ಭೇದಭಾವ ಬರಲ್ಲ. ನಮ್ಮಲ್ಲಿ ಗೊಂದಲ ಇಟ್ಕೊಂಡು ಒಳಗಡೆ ಒಂದ್ ರೀತಿ ಇಟ್ಕೊಂಡು ಮತ್ತೊಂದು ಒಂದು ರೀತಿಯಲ್ಲಿ ಬೋಧನೆ ಮಾಡಿದಾಗ ಅಲ್ಲಿ ಅವಾಗ ಗೊಂದಲ. ಹಾಗೇನಪ್ಪಾ ಅಂತಂದ್ರೆ ಇದು ಉದಾಹರಣೆ, ನಮ್ಮ ತಿಸಾಪಲ್ ಸೊಸೈಟಿಯಲ್ಲಿ ಯಾವ ಪಂಗಡದವರು ಅಂದ್ರೆ ಜಾತಿಯವರು ಅಲ್ಲ, ಒಂದು ಮತದವರು ನಮ್ಮ ಮತವೇ ಪ್ರೇಮ ಸಾಗಬೇಕು, ನಮ್ಮ ಮತವು ಉದ್ಧಾರವಾಗಬೇಕು, ಅದರಲ್ಲಿರ್ತಕ್ಕಂಥ ವಿಷಯಗಳನ್ನ ಹೆಚ್ಚಿನ ಬೋಧನೆ ಮಾಡ್ಬೇಕನ್ನೋ ಉದ್ದೇಶ ಇಟ್ಟುಕೊಂಡು ಹೇಳ್ತಕ್ಕಂಥ ವಿಷಯಗಳು ಅದನ್ನೇ ಉದಾಹರಣೆಗಳನ್ನು ಬಂದಾಗ ಅಲ್ಲಿ ಭಿನ್ನತೆ ಉಂಟಾಗುತ್ತೆ. ಅದು ಅದೇ ಅವ್ರು ಹೇಳ್ತಾ ಇರೋದೇ, ಆವಾಗ ಭಿನ್ನತೆ ಉಂಟಾಗುತ್ತದೆ. ಸಾರ್ವತ್ರಿಕವಾಗಿ ಎಲ್ಲಾ ಮತಗಳಲ್ಲಿ ಹೇಳ್ತಕ್ಕಂಥ ವಿಷಯವು ಒಂದೇ ಅಂತಕ್ಕಂಥ ನಿಯಮವನ್ನು ಪಾಲಿಸಿಕೊಂಡು ಹೇಳ್ತಾ ಬರುವಾಗ ಆವಾಗ ಭಿನ್ನತೆ ಉಂಟಾಗುವುದಿಲ್ಲ. ಒಂದು ನಿಮಿಷ, ನಮ್ಮ ಸಿದ್ದಮ್ಮ ನಮ್ಮ ತಪ್ಪೇನಿದೆ? ತಪ್ಪೇನು ಏನು? ಅದು ಒಂದು ಪರಿಸರ ಮಕ್ಕಳೇ 4 ಬೆಳೆದಿಲ್ಲ, ಅದಕ್ಕೆ ಹೌದು ಬೆಂದಿಲ್ಲ. ಮತ್ತು ಆ ಮೂಲಕ ಅದನ್ನ ಪರಸ್ಪರ ಸಹೋದರ ಭಾವನೆಯನ್ನಾಗಿಯೋ ದ್ವೇಷವನ್ನು ದೈವಿಕ ಪ್ರೇಮವನ್ನಾಗಿಯೋ ಪ್ರತ್ಯೇಕ ಮನೋಭಾವನೆಯಿಂದ ಕೂಡಿದ ಅಹಂಭಾವವನ್ನು ಪರಸ್ಪರ ಸಹಕಾರದಿಂದ ಕೆಲಸ ಮಾಡುವ ನಿಷ್ಠೆಯನ್ನಾಗಿಯೋ ಪರಿವರ್ತನೆ ಮಾಡತಕ್ಕ ಪವಾಡ ಪುರುಷರಾಗಬಲ್ಲರಿ. ನೀವು ಈ ರೀತಿ ದ್ವಂದ್ವವಾಗಿರ್ತಕ್ಕಂಥವ್ರು ನಮ್ಮ ಮತವೇ ಪ್ರಾಮುಖ್ಯವಾಗಿರ್ತಕ್ಕಂಥದ್ದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಬೋಧನೆಗಳನ್ನು ಮಾಡ್ತಾ ಇದ್ದಾರೆ, ದ್ವಂದ್ವ ಉಂಟಾಗುತ್ತೆ. ಅದಕ್ಕೆ ಬದಲಾಗಿ ಎಲ್ಲಾ ಮತಗಳಲ್ಲಿರ್ತಕ್ಕಂಥ ಸಂದೇಶವು ಒಂದೇ ಅಂತಕ್ಕಂಥದ್ದು ದೃಷ್ಟಿಯಿಂದ ನೀವು ಬೋಧನೆ ಮಾಡ್ಕೊಂಡು ಬಂದಾಗ ಯಾವ ಸಂದೇಶವೂ ಇಲ್ಲದಿರ ಎಲ್ಲರೂ ಸರಿ ಸಮಾನವಾಗಿ ಸೋದರತ್ವವನ್ನು ಬೆಳೆಸಿಕೊಳ್ಳುವುದಕ್ಕೆ ದಾರಿ ತೋರಿಸುತ್ತದೆ ಅಂತ ಅನ್ನೋದು ಇವರ ಮುಖ್ಯ ಉದ್ದೇಶ. ನೀವು ಇಚ್ಛಿಸಿದರೆ ಪ್ರಪಂಚದಲ್ಲಿರುವ ಕಳೆಗಳನ್ನೆಲ್ಲ ಕಳಚಿ ಹಾಕಿ ಅದನ್ನು ಒಳ್ಳೆಯ ಪರಿಮಳವನ್ನು ಬೀರುವ ಪುಷ್ಪಗಳ ತೋಟವನ್ನಾಗಿ ಪರಿವರ್ತಿಸತಕ್ಕ ದಿವ್ಯ ತೋಟಗಾರರಾಗಲು ಸಾಧ್ಯ. ಇಲ್ಲಿ ಎಲ್ಲಾ ಕಡೆ ಕೊಳಕು ವಾಸನೆ ಬರ್ತಕ್ಕಂಥದ್ದು ಎಲ್ಲಾ ಕಡೆ ಇರುವಾಗ ಅದನ್ನ ಪರಿಶುದ್ಧ ಮಾಡಿ ಒಳ್ಳೆ ಹೂವಿನ ತೋಟವನ್ನು ಹಾಕಿದಾಗ ಕೆಲವು ಪರಿಮಳವಾಗಿರತಕ್ಕಂಥ ಸುಂದರವಾಗಿರತಕ್ಕಂಥದ್ದು ಕಾಣಿಸುತ್ತಲ್ಲ ನಮ್ಗೆ. ಹಾಗೆ ಜನರಲ್ಲಿ ಮೂಢನಂಬಿಕೆ, ಮತ, ಜಾತಿ ಅಂತಕ್ಕಂತಹ ಈ ಪಿಡುಗುವನ್ನು ನಿವಾರಣೆ ಮಾಡಬೇಕಾದರೆ ಸೋದರತ್ವ ಭಾವ ಬಹಳ ಮುಖ್ಯವಾಗಿರ್ತಕ್ಕಂಥದ್ದನ್ನು ಅವರು ಒತ್ತಿ ಹೇಳ್ತಾರೆ. ಯಾವಾಗ ಸೋದರತ್ವ ಭಾವ ನಮ್ಮಲ್ಲಿ ಬೆಳೆದರೆ ಜಾತಿ ಜನಾಂಗಗಳು ಬರುವುದೇ ಇಲ್ಲ. ಹಾಯಿ ಅಂತಕ್ಕಂಥ ಬಾಯಿ ಅಂತಕ್ಕಂಥದ್ರಲ್ಲಿ ವಿನೂನವಾಗಿ ನಾವು ಮುಂದುವರ್ಕೊಂಡ್ವಿ. ನಾವು ಒಬ್ಬರಿಗೆ ಸುಮಾರು ಮೊದಲು ಒಂದು 100 ಜನ, 1000 ಜನ, 10,000 ಜನ ತಯಾರು ಮಾಡ್ತಕ್ಕಂಥದ್ದು ಕಷ್ಟ. ಅಷ್ಟು ಜನ ತಯಾರು ಮಾಡಿ ಎಲ್ಲಾ ಕಡೆ ಪ್ರಚಾರ ಮಾಡ್ತಾ ಬಂದಾಗ ಅದು ಸುಲಭವಾಗಿ ಸರಳವಾಗಿ ಪ್ರಚಾರವಾಗುತ್ತೆ ಸೋದರ ಭಾವ ಅಂತಕ್ಕಂಥ. ನೀವು ಇಚ್ಛಿಸಿದರೆ ನಿಮ್ಮ ಕಿರಿಯರಿಗೆಲ್ಲ ಸಮಯೋಚಿತವಾದ ರಕ್ಷಣೆ ಕೊಟ್ಟು, ಲೀಡರ್ ಆಗಿರ್ತಕ್ಕಂಥವ್ರು, ತಿಳುವಳಿಕೆ ಬಂದಿರತಕ್ಕಂಥವ್ರು, ಕಿರಿಯ ಸೋದರರು ಅಂದ್ರೆ ಹೊಸದಾಗಿ ಸೇರಿರ್ತಕ್ಕಂಥ ಸದಸ್ಯರಿಗೆ ಇದರ ನಿಯಮ, ಇದರ ವ್ಯವಸ್ಥೆಯನ್ನು ನಾವು ಪಾಲನೆ ಯಾವ ರೀತಿ ಮಾಡ್ಬೇಕು, ನಾವು ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥದ್ದನ್ನ ಹೇಳದ ಬಂದಾಗ ಅವರು ಆ ರೀತಿ ಪರಿವರ್ತನೆ ಆದಾಗ ಅವರನ್ನು ನೋಡಿ ಅನೇಕ ಜನರು ಪರಿವರ್ತನೆ ಆಗ್ತಾರೆ. ನಮ್ಮ ಸೊಸೈಟಿಗಳನ್ನ ನಾವು ಲೀಡರ್ ಆಗಿರ್ತಕ್ಕಂಥವ್ರು ಮನಸ್ಸು ಮಾಡಿದಾಗ ಏನಾಗುತ್ತಂದ್ರೆ, ಮೊದಲು ಒಂದು ವರ್ಷ ಕಷ್ಟಪಟ್ಟು 10 ಜನರನ್ನು ತಯಾರು ಮಾಡಿದ್ರೆ ಸರ್, 5 ಜನ ತಯಾರು ಮಾಡಿದ್ರೆ ಸರ್ ನಿಯಮಬದ್ಧವಾಗಿ ಒಂದು ವರ್ಷವನ್ನು ಪೂರ್ತಿ ಮಾಡಿದಾಗ ಮುಂದಿನ ವರ್ಷ ಒಂದು ಪ್ಲಾನ್ ಮಾಡ್ಕೊಂಡು ಏನಪ್ಪಾ ನೀನು ಕನಿಷ್ಠ ಅಂತಂದ್ರೆ 2 ತಯಾರು ಮಾಡ್ಬೇಕು ಅಂತ ತಯಾರು ಮಾಡಿ ಸದಸ್ಯರನ್ನಾಗಿ ಮಾಡ್ಬೇಕು ನಿನ್ನಂತ ಅವ್ರಿಗೆ ವಹಿಸ್ಬೇಕು. ನಿನ್ಗೆ 1 ವರ್ಷ ಕೊಡ್ತೀವಿ ಅಂತ. ಆಗ ಅವ್ರಿಗೆ ಅದು ಆಸಕ್ತಿಯಿಂದ ಬೇರೆ ಅಂತವ್ರು ಹುಡುಕ್ಲೇ ಹೋಗ್ತಾರೆ. ಈ 5 ಜನ ಇಬ್ಬರಿಬ್ಬರು ತಂದಾಗ ಎಷ್ಟು ಜನ ಆಗತ್ತಾರೆ? 5 ಒಂದು 10 15 ಜನ ಆಯ್ತು.
15 ಜನ ನಿಷ್ಠಾವಂತರಾಗಿ ನಿಯಮಬದ್ಧವಾಗಿ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯ ನಾವು ಇಲ್ಲಿ ಬೆಳೆಸಿದಾಗ ಮುಂದಿನ ವರ್ಷ ನೀವು 4 ಜನರನ್ನ ತಯಾರು ಮಾಡ್ಬೇಕು ಅಂತ ಎಷ್ಟು ಜನ ಆಗ ಹಾಗೆ ಅವರು 10 ವರ್ಷದಲ್ಲಿ ಬೇಕಾದಷ್ಟು ಜನ ಸದಸ್ಯರು ಒಂದು ಸೊಸೈಟಿಯಿಂದ ತಯಾರು ಮಾಡ್ತಾರೆ. ಆ ನಿಯಮ ವ್ಯವಸ್ಥೆಯನ್ನು ನಾವು ಪರಿಪಾಲನೆ ಮಾಡಬೇಕು ಅಂತಕ್ಕಂಥ ಆ ಲೀಡರ್ ಆಗಿರ್ತಕ್ಕಂಥ ಹಿರಿಯ ಸೋದರರಾಗಿರ್ತಕ್ಕಂಥವ್ರು ಪ್ಲಾನ್ ಮಾಡ್ಕೊಡ್ಬೇಕು. ಮಾಡಿದರು. ನಿಮ್ಮ ದೈವಿಕವಾದ ಪ್ರೀತಿ ವಿಶ್ವಾಸಗಳಿಂದ ಅವರನ್ನು ಆಶೀರ್ವದಿಸಿ. ಯಾರ ಹಿರಿಯರಾಗಿರತಕ್ಕಂಥ ಸದಸ್ಯರು ಹಿರಿಯರಿಗೆ ಧೈರ್ಯವನ್ನು ತುಂಬೆ ಒಳ್ಳೆ ಆಶೀರ್ವಾದ ಕೊಡಬೇಕು. ಈ ರೀತಿ ಮಾಡಪ್ಪ, ಈ ದಾರಿಯಲ್ಲಿ ನೀವು ನಡೆಯಿರಿ, ಬೇರೆ ಜನರನ್ನು ಹುರಿದುಂಬಿಸುವುದಕ್ಕೆ ಈ ರೀತಿ ಮಾಡಿ ಅಂತಕ್ಕಂಥ ಮಾರ್ಗದರ್ಶನ ಅವ್ರು ಕೊಡಬೇಕು. ಆ ರೀತಿ ಮಾರ್ಗದರ್ಶನ ಕೊಡದೆ ಹೋದ್ರೆ ಎಷ್ಟು ವರ್ಷ ಆದ್ರೆ ನನಗ್ ಗೊತ್ತು, ನಿನಗೆ ಗೊತ್ತು, ನಾನು ಬಿಟ್ಟು ಹೋದ್ಮೇಲೆ ನೋಡ್ತಕ್ಕಂಥ ನಂತರ ಇರಲ್ಲ. ಕಾರಣ ಅಂದ್ರೆ ಆ ಮಾರ್ಗದರ್ಶನ ಸರಿಯಾಗಿ ಇಲ್ಲದೆ ಇರುವುದರಿಂದ ಸೊಸೈಟಿಗಳೆಲ್ಲ ಬೀಳ್ತಾ ಇರುತ್ತೆ. ಈಗ 90% ಹೇಳ್ಬೋದು, ಎಲ್ಲಾ ಕಡೆನ ಮಾರ್ಗದರ್ಶನ ಪುಸ್ತಕವಾಗಿರೋ ಸೊಸೈಟಿ ಬಿದ್ದೋಗ್ತಾ ಇದೆ. ಸರಿಯಾದ ಮಾರ್ಗದರ್ಶನ ಇದ್ದಿದ್ರೆ ಇಷ್ಟೊಂದು ಇನ್ನೂ ಉತ್ತಮವಾಗಿರತಕ್ಕಂಥ ಮುಂದಕ್ಕೆ ಹೋಗ್ಬೋದು. ಇದನ್ನು ಹೇಳ್ತಾರೆ, 100 ವರ್ಷ ಹಂಗ ಹಿಂಗ ಪ್ರಾರಂಭ ಮಾಡಿ ಮುಗಿಸ್ಬಿಟ್ರೆ ಎಂತ ಕಾಲ ಬಂದ್ರು ಸೊಸೈಟಿಗಳು ಬಿದ್ದೋಗುವುದಿಲ್ಲ. ಆ ಬೆಳಕು ಅನ್ನೋದು ಯಾವಾಗ ಇದ್ದೇ ಇರುತ್ತೆ. ಆ ಸ್ವಲ್ಪ ಬೆಳಕಿನಿಂದ ಯಾವಾಗ್ಲಾದ್ರೂ ಒಂದ್ಸಲ ಉತ್ತಮವಾಗಿರ್ತಕ್ಕಂಥ ಬೆಳಕು ಬರ್ತಕ್ಕಂಥದ್ದಕ್ಕೆ ದಾರಿ ಆಗುತ್ತದೆ, ಬಿದ್ದೋಗುವುದಕ್ಕೆ ಸಾಧ್ಯವೇ ಇಲ್ಲ. ಅವರು ನಿಮ್ಮನ್ನು ತಮ್ಮ ಆತ್ಮ ಸಂತೋಷದಿಂದ ಹಿಂಬಾಲಿಸುವಂತೆ ಮಾಡುವುದರ ಮೂಲಕ ಹಿರಿಯರ ಸೋದರರಾಗಿ ಬಲ್ಲರಿ. ಸಣ್ಣ ಮಕ್ಕಳಿಗೆ ತುಂಬಾ ದಯೆಯನ್ನು ತೋರಿಸಿ, ತಪ್ಪು ಮಾಡುವವನಿಗೆ ಅವರಿಗಿಂತ ಹೆಚ್ಚು ದಯೆ ತೋರಿಸಿ. ನಾವೇನ್ ಮಾಡ್ಬೇಕು ಅಂದ್ರೆ, ಅನೇಕ ಜನರು ಸಮಾಜದಲ್ಲಿ ತಪ್ಪುಗಳು ಮಾಡೋದು ಸಹಜವ. ಆ ತಪ್ಪುಗಳು ಮಾಡಿರ್ತಕ್ಕಂಥ ಸೂಕ್ಷ್ಮವಾಗಿ ಗ್ರಹಿಸಿ ಆ ತಪ್ಪುಗಳನ್ನು ನಾವು ಕ್ಷಮಾಪಣೆ ಕೊಡಬೇಕು. ಕ್ಷಮಾಪಣೆ ಮಾಡಿ ಅವನ ಉತ್ತಮ ಮಾರ್ಗದರ್ಶನ ಕೊಡ್ತಾ ಇದ್ದಾಗ ಅವರು ಮುಂದುವರಿಸಿಕೊಂಡು ಹೋಗೋದಕ್ಕೆ ಸಂಶಯ ಇದೆ. ಅವ್ರೇನ್ ಮಾಡಿರ್ತಕ್ಕಂಥ ತಪ್ಪು ಅಂತ ಹೇಳ್ಬಿಟ್ಟು ಮುಗಿಸ್ಬಿಟ್ರೆ ಅವನಿಗೆ ಖಿನ್ನತೆ ಒಂಥರ ಬಂತ, ಅಯ್ಯೋ ಇದರಿಂದ ತಪ್ಪ ಹೀಯಾಳಿಸ್ತಾರೆ ಅಪ್ಪ ಅಂತ ತಪ್ಪು ಮಾಡ್ತಕ್ಕಂಥ ನಾನು ಹೋಗೋದೇ ಬೇಡ ಅಂತ ಹೇಳ್ಬಿಟ್ಟು ಬರೋದು. ಆ ರೀತಿ ಮಾಡ್ತಕ್ಕಂಥದ್ದು ದೊಡ್ಡ ಕೆಲಸ. ತಪ್ಪುಗಳು ಮಾಡ್ತಾ ಇರ್ತಕ್ಕಂಥದ್ದು ಸರಿಪಡಿಸಬೇಕಾಗಿರ್ತಕ್ಕಂಥದ್ದನ್ನು ಸೋದರರ ಹಿರಿಯ ಸೋದರರಾಗಿರ್ತಕ್ಕಂಥವ್ರ ಜವಾಬ್ದಾರಿ. ಏಕೆಂದ್ರೆ ಅವರಿಗೆ ದಿವ್ಯಜ್ಞಾನ ಪರಿಚಯವಿಲ್ಲ. ಏನೋ ತಪ್ಪುಗಳು ಮಾಡಿ ವ್ಯವಸ್ಥೆ ರೀತಿಯ ಜೀವನ ನಡೆಸಿಕೊಳ್ಳದೆ ಹೋಗಿರುವುದಕ್ಕೆ ಕಾರಣ ದಿವ್ಯ ಜ್ಞಾನ ಕೊರತೆ ಇಲ್ಲ. ದಿವ್ಯ ಜ್ಞಾನ ಕೊರತೆ ಇರುವುದರಿಂದ ಅಂತ ತಪ್ಪುಗಳು ಮಾಡ್ತಾರೆ. ಆ ದಿವ್ಯ ಜ್ಞಾನವನ್ನು ಪಡ್ಕೊಂಡಾಗ ಅಂತ ತಪ್ಪುಗಳು ನೀವು ಮಾಡಿಲ್ಲ, ಬೇರೆಯವರನ್ನು ತಪ್ಪುಗಳಿದ್ದರೆ ಯಾವ ರೀತಿಯಲ್ಲಿ ಅವರನ್ನು ಸರಿಪಡಿಸತಕ್ಕಂಥ ಗುಣ ಸಾಮರ್ಥ್ಯ ಇನ್ನೊಂದು ಬೆಳವಣಿಗೆ ಆಗುತ್ತೆ. ಹೆಚ್ಚಾಗಿ ಎಲ್ಲಕ್ಕಿಂತಲೂ ಹೆಚ್ಚಾಗಿ ಪಶುಗಳನ್ನು ಹೆಚ್ಚು ಮಾರ್ಥವತೆಯಿಂದ ಕಾಣಿರಿ. ಏಕೆಂದರೆ ಪಶುಗಳು ದ್ವೇಷದ ಮೂಲಕ ಮುಂದಿನ ಅಂತಸ್ತಾದ ಮಾನವ ವರ್ಗಕ್ಕೆ ಬರುವ ಬದಲಾಗಿ ಪ್ರೀತಿಯ ಮೂಲಕ ಪ್ರಗತಿಯನ್ನ ಪಡೆಯಲಿ. ಇಲ್ಲಿ ಒಂದು ಮುಖ್ಯವಾದ ತತ್ವವನ್ನು ಅವಾಗ ಬೋಧನೆ ಮಾಡ್ತಾರೆ. ಮಾನವನಾಗಿ ಅನೇಕ ವಿವಿಧ ರೀತಿಯಲ್ಲಿ ಬೆಳವಣಿಗೆ ಆಗಿ ಕಡೆಯಲ್ಲಿ ಪಶುಗಳಿಂದ ಮಾನವ ಜನ್ಮಕ್ಕೆ ಬರ್ತೀವಿ. ಆ ಪಶುಗಳನ್ನು ಮಾರ್ಗದ ರೀತಿಯಿಂದ ನೋಡಿ, ಅಂದ್ರೆ ಕನಿಕರ ದಯೆಯಿಂದ ನೋಡ್ತಕ್ಕಂಥದ್ದು ಪಶುಗಳನ್ನು ಹೆಂಗಂದ್ರೆ ಹೋಗುವುದು, ಬಡಿಯೋದು, ಈ ಕೆಲಸಗಳಿಗೆ ಆಗ್ತಕ್ಕಂಥದ್ದು, ಚುಚ್ಚುವುದು ಮಾಡ್ತಕ್ಕಂಥ ಅದಕ್ಕೆ ಏನಾಗುತ್ತಂದ್ರೆ ದ್ವೇಷ ಯಾವ ವ್ಯಕ್ತಿ ಅಂತ ಕ್ರೂರತನವಾಗಿ ಕೆಲಸ ಮಾಡ್ತಾ ಇದ್ದಾರೋ ಅವರ ಮೇಲೆ ದ್ವೇಷ ಅಂತಕ್ಕಂಥ ಅದರಿಂದ ಬೆಳವಣಿಗೆ ಆಗುತ್ತೆ. ಆ ದ್ವೇಷದಿಂದ ಬೆಳವಣಿಗೆ ಆಗಿರುತ್ತೆ. ಸತ್ತ ಮೇಲೆ ಮಾನವನಾಗಿ ಹುಟ್ಟಿದ್ರೆ ಆ ದ್ವೇಷವನ್ನು ತೀರಿಸುವಂತಹ ಕ್ರೂರ್ಯವಾಗಿರ್ತಕ್ಕಂಥ ಮಾನವನಾಗುತ್ತಾನೆ. ನೋಡಿ ಎಲ್ಲಿದೆಯಲ್ಲ, ಎಲ್ಲಿಂದ ಏನು ಬರ್ತಲ್ಲ, ಇಂಥ ಗೂಢವಾಗಿರ್ತಕ್ಕಂಥ ವಿಷಯಗಳನ್ನು ಬೋಧನೆ ಮಾಡ್ತಕ್ಕಂಥದ್ದು ಇತಿಹಾಸ. ಯಾರಿಗಾದ್ರೂ ಗೊತ್ತಾಗತ್ತಾ ಇದು? ನಾವು ಅದಕ್ಕೆ ಪ್ರಾಣಿಗಳನ್ನ, ಗಿಡಗಳನ್ನ, ಮರಗಳನ್ನ ಎಲ್ಲವನ್ನು ಪ್ರೇಮದಿಂದ ನಾವು ಬೆಳೆಸಬೇಕು. ದ್ವೇಷದಿಂದ ಬೆಳೆಸಿ ಅದಕ್ಕೆ ಕ್ರೂರವಾಗಿರ್ತಕ್ಕಂಥ ಶಿಕ್ಷೆ ಕೊಟ್ಟಾಗ ಆ ಜನ್ಮವನ್ನು ಬಿಟ್ಟು ಮುಂದಿನ ಜನ್ಮಕ್ಕೆ ಬರೋದು ಮಾನವರಾಗಿ ಅವರು ಪಶುಗಳು. ಆ ದ್ವೇಷ ಅದರಲ್ಲಿ ಇದ್ದರೆ ಅದು ಮಾನವನಾಗಿ ಹುಟ್ಟಿದಾಗ ಆ ದ್ವೇಷ ಅಂತಕ್ಕಂಥ ಅದರಲ್ಲಿ ಹೆಚ್ಚಾಗಿರುತ್ತದೆ. ಆ ದ್ವೇಷ ಭಾವವನ್ನು ತೀರಿಸಿಕೊಳ್ಳೋದಕ್ಕಾಗಿ ಜಗಳ ನೋಡಿ ಎಲ್ಲಿಂದ ಎಲ್ಲಿದ್ದೀರಿ.
ನಾವು ನಮ್ಮ ಕೈ ಕೆಳಗಿನ ಪಶುಗಳು ಕ್ರೂರತ್ವದಿಂದ ನೋಯಿಸಿದರೆ ಅವು ಸೇಡು ತೀರಿಸಿಕೊಳ್ಳುವ ಮನೋಭಾವನೆಯಿಂದ ಮನುಷ್ಯ ಜನ್ಮಕ್ಕೆ ಬರುತ್ತಿವೆಯಂತೆ. ಹೇಳಿರ್ತಕ್ಕಂಥವ್ರು ಯಾರು? ಜೀವನ್ಮುಕ್ತರು. ಆ ಸಭೆಗೆ ಹೇಳ್ತಾ ಇರ್ತಕ್ಕಂಥದ್ದು ವಿಷಯ ಇದು. ಈ ರೀತಿ ಕ್ರೂರತ್ವದಿಂದ ಪಶುಗಳನ್ನ ನಾವು ನಾಶ ಮಾಡಿ ದ್ವೇಷ ಬೆಳೆಸಿಕೊಂಡಾಗ ಹುಟ್ಟಿದ ಮಾನವರಾಗಿ ಹುಟ್ಟಿದಾಗ ಆ ದ್ವೇಷ ತೀರಿಸಿಕೊಳ್ಳೋದಕ್ಕೆ ಒಬ್ಬರೊಬ್ಬರು ಘರ್ಷಣೆ ಆಗುತ್ತೆ. ಅದು ಮೊದಲೇ ನೀವು ನಿವಾರಣೆ ಮಾಡಿಕೊಳ್ಳಿ. ಇದು ಅಸುರಿ ಮಾರ್ಗ. ಹಾಗಲ್ಲದೆ ಮಾರ್ಧವತೆ, ದಯೆ, ಪ್ರೇಮವನ್ನು ಅವುಗಳ ಮೇಲೆ ಸುರಿಯುತ್ತಿದ್ದರೆ, ನಮ್ಮಲ್ಲಿ ಅಸುರಿ ಮಾರ್ಗ ಅಂತಕ್ಕಂಥ ನಾವೊಂದು ಪೂಜಾ ಪುರಸ್ಕಾರ ಮಾಡಿ ಆ ಪಶುಗಳನ್ನ ಬಡಿ ಕೊಡ್ತಕ್ಕಂಥದ್ದು ಇತ್ತಾಗಿನ ಕಾಲದಲ್ಲಿ. ಭಗವಾನ್ ಬುದ್ಧರು ಹುಟ್ಟೋದಕ್ಕಿಂತ ಮೊದಲು ಆ ಬಡಿ ಮಾಡ್ತಕ್ಕಂಥದ್ದು ಬಹಳ ಕ್ರೂರವಾಗಿತ್ತು ನೋಡಿದ್ರು. ಅವರು ಹುಟ್ಟಿದ ಮೇಲೇನೆ ಆ ಬಡಿ ಕೊಟ್ಟು ನೀನು ಆ ರೀತಿ ಮಾಡಿ ಆ ಪಶುವನ್ನು ಬಲಿ ಕೊಟ್ಟಾಗ ಆ ದ್ವೇಷ ಬೆಳವಣಿಗೆ ಆಗಿರಲ್ವಾ, ಅದು ನಂತರ ಮಾನವನಾಗಿ ಹುಟ್ಟಿದಾಗ ಆ ದ್ವೇಷವನ್ನು ತೀರಿಸಿಕೊಳ್ಳುವುದಕ್ಕೆ ಆ ಗಲಾಟೆಗಳು, ವ್ಯವಹಾರಗಳು ಒಬ್ಬರಿಗೊಬ್ಬರು ಇದೆ. ತುಂಬಾ ಪ್ರಪಂಚದಲ್ಲಿ ನೋಡಿದ್ರು ಶಾಂತಿ ಇಲ್ಲದ ಅಶಾಂತಿಯಾಗಿ ಮುಂದುವರಿಯುವುದಕ್ಕೆ ಕಾರಣ. ಬಟ್ ಈ ವಿಷಯವನ್ನು ತಿಳ್ಕೊಂಡು ಆಗ ಭಗವಾನ್ ಬುದ್ಧರು ಅದನ್ನ ಕಡಿಮೆ ಮಾಡಿದ್ರು. ಆಯ್ತು, ಸಾವಿರಾರು ಪ್ರಾಣಿ ಬಲಿ ಕೊಡ್ತಾ ಇದ್ರು. ಅದನ್ನ ಭಗವಾನ್ ಬುದ್ಧರು ಮೇಲೆ ಅವು ದೈವಿ ಸಂಪತ್ತಿನ ಮಾರ್ಗದಲ್ಲಿ ಮನುಷ್ಯರಾಗುವೆ ಎಂದು ಖಚಿತವಾಗಿ ತಿಳಿದು ಬಂದಿದೆ. ದೈವಿ ಮಾರ್ಗ ಉತ್ತಮವಾದ ರೀತಿಯಲ್ಲಿ ಅವುಗಳನ್ನು ಬೆಳೆಸಿ ಬಿಡಿದಾಗ ಅವು ದೈವಿ ಮಾರ್ಗಕ್ಕೆ ಬರ್ತವೆ. ವಾಮ ಮಾರ್ಗದಲ್ಲಿ ಬರ್ತಕ್ಕಂಥದ್ದನ್ನು ಪೂಜಾ ಪುರಸ್ಕಾರ ಮಾಡಿ ಅದನ್ನು ಬಡಿ ಕೊಡ್ತಕ್ಕಂಥ ಇದು ವಾಮ ಮಾರ್ಗ. ಇದು ಸರಿಯಲ್ಲ. ಇದಕ್ಕೆ ಎಂದರೆ ನೀವು ದೈವಿ ಸಂಪತ್ತಿನ ಮಾರ್ಗದಲ್ಲಿ ಮನುಷ್ಯರಾಗುವುದರಿಂದ ನೀನು ಅಸಮಾಧಾನ ಪಟ್ಟುಕೊಳ್ಳಬೇಕಾದಿಲ್ಲ, ನಿನಗೆ ಶ್ರೇಯಸ್ಸು ಕಾದಿದೆ ಎಂಬುದಾಗಿ ಶ್ರೀಕೃಷ್ಣನು ಅರ್ಜುನನಿಗೆ ಉತ್ತೇಜನ ಕೊಡುತ್ತಾನೆ. ಇಲ್ಲಿ ಭಗವದ್ಗೀತೆಯನ್ನು ಸಮೇತ ಅದೇ ಆ ರೀತಿ ನೀನು ಅಸಮಾಧಾನ ಪಟ್ಟುಕೊಳ್ಳಬೇಕಾಗಿಲ್ಲ ಎಂದರೆ ನೀನು ದೈವಿ ಸಂಪತ್ತಿನ ಮಾರ್ಗದಲ್ಲಿ ಮನುಷ್ಯರಾಗುವುದರಿಂದ ನೀನು ಅಸಮಾಧಾನ ಪಟ್ಟುಕೊಳ್ಳಬೇಕಾಗಿಲ್ಲ, ನಿನಗೆ ಶ್ರೇಯಸ್ಸು ಕಾದಿದೆ. ನೀನು ಉತ್ತಮ ರೀತಿಯಲ್ಲಿ ಪ್ರಾಣಿಗಳನ್ನ ಬೆಳೆಸಿ ಉತ್ತಮ ಸಂಪರ್ಕವನ್ನು ಬೆಳೆಸಿ ಅದು ಮುಂದೆ ಮಾನವರಾಗಿ ಹುಟ್ಟಿದಾಗ ಅದು ಅತ್ಯಂತ ಉತ್ತಮ ರೀತಿಯಲ್ಲಿ ಮುಂದುವರಿಯುವುದಕ್ಕಾಗುತ್ತೆ. ಆಗ ನಿನಗೂ ಸಮೇತ ಒಳ್ಳೆಯದು ಅಥವಾ ದೈವಿ ರೂಪಿಗೆ ನೀನು ಪಾತ್ರವಾಗ್ತೀಯ ಹಾಗೆ ಎಂಬುದಾಗಿ ಶ್ರೀಕೃಷ್ಣನ ಅರ್ಜುನಿಗೆ ಉತ್ತೇಜನ ಕೊಡುತ್ತಾನೆ. ಆತನು ಅಸುರಿಯ ಮಾರ್ಗದಲ್ಲಿ ಬಂದಿದ್ದರೆ ಸ್ವಾಮಿಗೆ ನಿಷ್ಠನಾದ ಬಂಟನಾಗಿ ಆತನ ಸಂಕಲ್ಪವನ್ನು ನೆರವೇರಿಸುವುದಕ್ಕೆ ಆಗುತ್ತಿರಲಿಲ್ಲ. ಪೂರ್ವತನದಿಂದ ಬಂದಾಗ ಸ್ವಾಮಿಗಳಿಗೆ ಆತನ ಸಂಕಲ್ಪವನ್ನು ನೆರವೇರಿಸುವುದಕ್ಕಾಗುವುದಿಲ್ಲ. ದೈವಿ ಸಂಕಲ್ಪ ಇದೆಯಲ್ಲ, ಪೂರ್ವವಾಗಿರ್ತಕ್ಕಂಥ ಬೆಳವಣಿಗೆ ಮಾಡಿ ಆ ಪಶುಗಳು ಮಾನವನಾಗಿ ಹುಟ್ಟುವ ರೀತಿಯಲ್ಲಿ ನೀನು ಮಾಡಿದರೆ ಅದು ಸಮಾಜಕ್ಕೆ ಕಷ್ಟವಾಗುತ್ತದೆ. ಸೋದರ ಭಾವನೆಯನ್ನು ಪೋಷಿಸಿ ಅದಕ್ಕೆ ಬೆಂಬಲವಾಗಿರತಕ್ಕ ಸಂಸ್ಥೆಗಳು, ಕೆಲಸಗಳು ಉತ್ತೇಜಿಸಿ ಅವುಗಳಿಗೆ ನಿಮ್ಮ ಸಹಾಯ ಮಾಡಿರಿ. ಸೊಸೈಟಿನೇ ಅಂತಕ್ಕಂಥದ್ದಲ್ಲ, ಈ ಸೋದರ ಭಾವನೆ ಅಂತಕ್ಕಂಥದ್ದು ಎಲ್ಲಿ ಸಂಸ್ಥೆ ಸಮಾಜದಲ್ಲಿ ಇದೆಯೋ ಅದಕ್ಕೆ ಉತ್ತೇಜನ ಕೊಟ್ಟು ಅದು ಮುಂದುವರಿಸುವುದಕ್ಕೆ ನೀವು ಅದಕ್ಕೆ ಸಹಾಯ ಮಾಡ್ತೀರಿ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸೋದರ ಭಾವವನ್ನು ಬೆಳೆಸಬೇಕು. ಅಂತಹ ಸಂಸ್ಥೆಗಳು ಎಷ್ಟು ಸಾಧಿಸಿವೆ ಎಂಬುದನ್ನು ಪರಿಗಣಿಸಬೇಡರಿ. ಅಂತ ಸಂಸ್ಥೆಗಳು ಎಷ್ಟಿದೆ ಏನಿದೆ ಅಂತಕ್ಕಂಥದ್ದು ಈ ರೀತಿ ಹೋಗ್ಬೇಡ್ರಿ, ಪರಿಗಣಿಸಬೇಡ್ರಿ. ಅವುಗಳ ಧ್ಯೇಯಗಳು ಎಂಥವು ಎಂಬ ಅಂಶವನ್ನು ಗಮನಿಸಿರಿ. ಹಾಗೆಯೇ ನಮ್ಮ ಪ್ರಯತ್ನಗಳಿಗೆ ಬಂದ ಫಲಿತಾಂಶಗಳಿಗೆ ಅತಿಯಾದ ಬೆಲೆ ಕೊಡುವುದಕ್ಕೆ ಹೋಗಬೇಡರಿ. ಅಯ್ಯೋ ನಾನು ಇಷ್ಟು ಮಾಡಿದೆ ಹಂಗಾಯ್ತು ಹಿಂಗಾಯ್ತು ಇದು ಹೋಯ್ತಲ್ಲ ಫಲಕಾರಿ ಆಗಲಿಲ್ಲ ಅಂತ ಚಿಗೋಪ್ಪಿಗೆ ಹೋಗಬೇಡಿ. ಕೆಲಸವನ್ನು ಮುಂದುವರಿಸಿಕೊಂಡು ಹೋಗಿ. ಪ್ರತಿಯೊಂದು ಹೃತ್ಪೂರ್ವಕವಾದ ಪ್ರಯತ್ನವನ್ನು ಸ್ವಾಗತಿಸಿ ಪ್ರತಿಯೊಂದಕ್ಕೂ ಉತ್ತಮವಾಗಿರ್ತಕ್ಕಂಥದ್ದು ಹೃತ್ಪೂರ್ವಕವಾದದನ್ನು ಸ್ವಾಗತ ಮಾಡ್ಬೇಕು. ಒಳ್ಳೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ನಾವು ಉತ್ತೇಜನ ಕೊಟ್ಟು ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇರಬೇಕು. ಅಂತ ಕೆಲಸಗಳನ್ನ ಸ್ವಾಗತಿಸಬೇಕು ನಾವೆಲ್ಲರೂ. ಅದರ ಫಲಿತಾಂಶಗಳು ಏನಾದರೂ ಆಗಲಿ ಹಾಗೆಯೇ ಅದು
ನಿಮ್ಮ ಸ್ವಂತ ಅಭಿಪ್ರಾಯಗಳಿಗೆ ಹೊಂದಿಕೊಳ್ಳದೆ ಇದ್ದರೂ ಚಿಂತೆ ಇಲ್ಲ. ನನ್ನ ಅಭಿಪ್ರಾಯವೇ ಒಂದು ರೀತಿ ಇರುತ್ತೆ, ನಿನ್ನ ಅಭಿಪ್ರಾಯಕ್ಕೆ ಹೊಂದಿಕೊಳ್ಳದೆ ಹೋದ್ರೂ ಚಿಂತೆ ಇಲ್ಲ. ಸೋದರತ್ವ ಅಂತಕ್ಕಂಥದ್ದು ಇದ್ದರೆ ಅದಕ್ಕೆ ಅದನ್ನು ಉತ್ತೇಜಿಸಿ ಪ್ರತಿಯೊಂದು ಪ್ರಯತ್ನವನ್ನು ಹೃತ್ಪೂರ್ವಕವೂ ಪ್ರಾಮಾಣಿಕವೂ ಆದ ಉಚಿತ ರೀತಿಯಲ್ಲಿ ಮೆಚ್ಚಿಕೊಳ್ಳರೆ ಅದರ ಫಲವು ಕೇವಲ ಅಲ್ಪವಾಗಿ ಇರಲಿ ಅಥವಾ ಮಹತ್ವಪೂರ್ವಕವಾಗಿಯೇ ಇರಲಿ, ಆ ಬಗ್ಗೆ ಮಾಡಿದ ಆರ್ಥಿಕ ಶ್ರಮ ಮುಖ್ಯವಾದದ್ದು. ನೀನು ಮಾಡತಕ್ಕಂಥ ಕೆಲಸ ಸಣ್ಣ ಕೆಲಸವಾಗಲಿ ದೊಡ್ಡ ಕೆಲಸವಾಗಲಿ, ನಮ್ಮ ಮನಸ್ಸು ತತ್ವ ಅದರ ಕಡೆ ಗಮನ ಮಾಡಿ ನಾವು ಮಾಡ್ತಾರೆ. ದೈವ ಕೆಲಸ ಅದು ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಎಲ್ಲವೂ ಒಂದೇ ಅನ್ನುವ ದೃಷ್ಟಿಯಿಂದ ನಿನ್ನ ಕೆಲಸ ಮಾಡಿ. ಶ್ರಮ ಮುಖ್ಯವಾದ, ಏಕೆಂದರೆ ಪ್ರತಿಯೊಂದು ಉತ್ಕೃಷ್ಟವೂ ಕಾಲಾನುಕ್ರಮದಲ್ಲಿ ದೈವಿಕ ಸಂಕಲ್ಪವಾಗಿ ಉಚಿತವಾದ ರೀತಿಯಲ್ಲಿ ಅರಳಿ ಪುಷ್ಪಗಳಾಗುತ್ತವೆ. ದೈವಿಕ ಸಂಪತ್ತು ಅಂತಕ್ಕಂಥ ಅದರಲ್ಲಿ ಉತ್ತಮವಾಗಿರ್ತಕ್ಕಂಥ ಸಣ್ಣ ಕೆಲಸವಾಗಿದೆ. ಮುಂದೆ ಈಗ ಹೂವಿನಲ್ಲಿ ಬಿಡ್ತಕ್ಕಂಥ ಮೊಗ್ಗು ಸಣ್ಣ ಮೊಗ್ಗಿರುತ್ತೆ, ನಾವು ಒಂದು ಕಾಲ ಬಂದಾಗ ಅದು ದೊಡ್ಡ ಪರಿಮಳವಾಗಿ ದೊಡ್ಡ ಹೂವು ಆಗಲ್ವಾ? ಹಾಗೆ ನೀನು ಆಗ್ತಕ್ಕಂಥ ಯೋಜನೆ ಸಣ್ಣ ಕೆಲಸವಾಗಿದ್ದು ಸಮೇತ ಮುಂದೆ ಅದು ದೊಡ್ಡದಾಗಿ ಪರಿಮಳವಾಗಿ ಸಮಾಜಕ್ಕೆ ಒಳ್ಳೇದಾಗ್ತಕ್ಕಂಥ ದಾರಿ ತೋರಿಸುತ್ತೆ. ಎಲ್ಲರಿಗೂ ಪ್ರಯೋಜನಕರವಾದ ರೀತಿಯಲ್ಲಿ ಪರಿಮಳವನ್ನು ಬೀಳುತ್ತದೆ. ಆ ರೀತಿ ಒಳ್ಳೆಯ ಸಸ್ಯಗಳನ್ನು ನೆಟ್ಟಾಗ ಏನಾಗುತ್ತೆ, ಪರಿಮಳವಾಗಿರ್ತಕ್ಕಂತಹ ಪುಷ್ಪಗಳನ್ನು ಬಿಟ್ಟು ಎಲ್ಲರಿಗೂ ಉಪಯೋಗವಾಗತಕ್ಕಂತಹ ವಸ್ತುವಾಗುತ್ತೆ. ಒಳಗಿನ ಉದ್ದೇಶವನ್ನು ಗಮನಿಸಿರಿ, ಅದರ ಹಿಂದಿರುವ ಶಕ್ತಿಯನ್ನು ಗಮನಿಸಿರಿ. ಇಂತಹ ಬೀಜಗಳನ್ನೇ ಪೋಷಿಸಬೇಕು. ಹೇಳ್ತಾ ಇರ್ತಕ್ಕಂಥ ವಿಷಯವು ಎಂತ ವಿಷಯ, ಅದು ಸಣ್ಣದಿರಲಿ ದೊಡ್ಡದಿರಲಿ. ದೊಡ್ಡ ವಿಷಯ ಅಂತ ಕೆಟ್ಟ ಭಾವನೆಗಳನ್ನು ಬೆಳೆಸ್ತಕ್ಕಂಥದ್ದು ದೊಡ್ಡದಾಗಿದ್ದರೆ ಅಥವಾ ಹಣಕಾಸು ಸಂಪಾದನೆ ಮಾಡ್ತಾ ಇದ್ರು ಅದಕ್ಕೆ ಪ್ರೋತ್ಸಾಹ ಕೊಡಬಾರ್ದು. ಸಣ್ಣ ವಿಷಯ ಹೇಳ್ತಾ ಇರ್ಲಿದ್ದು, ಈ ಸಣ್ಣದು ಎಂತಹ ಪರಿಣಾಮ ಬೀಳುತ್ತೆ ಮನುಷ್ಯರ ಮೇಲೆ ತಕ್ಕಂಥ ಯೋಚನೆ ಮಾಡಿ ಅಂತದಕ್ಕೆ ನಾವು ಸಪೋರ್ಟ್ ಮಾಡಬೇಕು, ಅದನ್ನು ಬೆಳೆಸಬೇಕು. ನಮ್ಮ ಒಡೆಯನು ಅವುಗಳ ಫಲಿತಾಂಶವನ್ನು ನೋಡಿಕೊಳ್ಳುತ್ತಾನೆ. ನಿನ್ನ ಕರ್ತವ್ಯ ನೀನ್ ಮಾಡ್ತಾ ಇರೋ, ನಮ್ಮ ಒಡೆಯ ಮೇಲೆ ಇದನ್ನಲ್ಲ, ನಿನ್ನ ಕರ್ತವ್ಯದ ಬಗ್ಗೆ ಅವರು ಗಮನಿಸ್ತಾ ಇರ್ತಾರೆ. ಈ ಕರ್ತವ್ಯ ಅಂತಂದ್ರೆ ನೀನ್ ಕೆಲಸ ಎಷ್ಟು ಮಾಡ್ತಾ ಇದೀಯ ಅಂತ ಅನ್ನೋದನ್ನ ಗಮನಿಸ್ತಾ ಇರ್ತಾನೆ. ಸಣ್ಣ ಕೆಲಸವಾಗಲಿ ದೊಡ್ಡ ಕೆಲಸವಾಗಲಿ ಈ ಕಟ್ಟಳೆಯ ನಂಬಿಕೆ ಇಡ್ರಿ. ಯಾವ ಚಳುವಳಿಯೇ ಆಗಲಿ ಅಭಿಪ್ರಾಯವೇ ಆಗಲಿ ಅದನ್ನು ನಮ್ಮ ಸ್ವಂತ ದೃಷ್ಟಿಯಿಂದ ಅಳೆದು ಬೆಳೆ ಕಟ್ಟುವುದಕ್ಕೆ ಹೋಗಬೇಡರಿ. ಯಾವ ವಿಷಯವೇ ಹೇಳ್ತಾ ಇದ್ದೀವಿ, ನಮ್ ಸ್ವಂತ ಅಭಿಪ್ರಾಯ ಹೋದ್ರೆ ಅದರ ಬೆಲೆ ಏನಂತ ಕಟ್ಟೋದಕ್ಕೆ ನಮ್ಗೆ ಗೊತ್ತಿಲ್ಲ. ಆ ರೀತಿ ಕಟ್ಟುವುದಕ್ಕೆ ನೀವು ಹೋಗಬೇಡಿ. ಅದು ಸಂಬಂಧಪಟ್ಟವರ ಹಿತಕ್ಕೆ ಹೇಗೆ ಸಹಾಯ ಮಾಡಬಲ್ಲದು ಎಂಬ ಅಂಶವನ್ನು ಗಮನಿಸಿರಿ. ಎಲ್ಲೆಲ್ಲೋ ಪೂರ್ವಕವಾದ ಪ್ರಾಮಾಣಿಕತೆಯಿಂದ ಕೂಡಿದ ಉದ್ಯಮಗಳ ಹಿಂದಿರುವ ನಿಷ್ಕಾಪಟ್ಯ ಮನೋಭಾವನೆಗೆ ಬೆಲೆ ಕೊಡಿರಿ. ಆಗಲಿ ಯಾವುದೇ ಆಗಲಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದು ಉತ್ತಮ ಗುಣ ಲಕ್ಷಣ ಇರತಕ್ಕಂಥವ್ರಿಗೆ ಬೆಲೆ ಕೊಡಿ. ಇನ್ನ ನನ್ನ ದಾರಿಗೆ ಬರಲಿಲ್ಲ ಅವರು ಅಂತ ಮಾಡ್ತಕ್ಕಂಥ ಅವು ತೆಗೆದುಕೊಳ್ಳತಕ್ಕ ರೂಪಾಂತರಗಳು ನಿಮಗೆ ಇಳಿಸದೇ ಇರಲಿ. ಅಲ್ಲಿ ಹೇಳ್ತಕ್ಕಂಥ ವಿಷಯಗಳು ನಿನಗೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ವಿಷಯವನ್ನು ಬೋಧನೆ ಮಾಡ್ತಿದ್ದಾರೆ ಅಂದಾಗ ನನ್ನ ಮೂಗು ನೇರವಾಗಿ ವಿಷಯಗಳು ಬೋಧನೆ ಮಾಡ್ತಾ ಇಲ್ಲ ಅಂತ ಸಣ್ಣ ವಿಷಯವಾಗಲಿ ದೊಡ್ಡ ವಿಷಯವಾಗಲಿ ಅದರ ಕಡೆ ಗಮನ ನಿನ್ನ ಕೈಯಲ್ಲಾದಷ್ಟು ಸಹಾಯ ಮಾಡಿ. ಆಗಲಿಲ್ಲ ಅಂತಂದ್ರೆ ನಿಮ್ಮಷ್ಟು ಅವ ತೆಗೆದುಕೊಳ್ಳತಕ್ಕ ರೂಪಾಂತರಗಳು ನಿಮಗೆ ಇಡಿಸದೇ ಇರಲಿ. ಆ ಭಾಷಣ ಮಾಡ್ತಕ್ಕಂಥ ವಿಷಯವು ನಾನು ಮಹಾಭಾರತದಲ್ಲಿ ಈ ರೀತಿ ಓದಿದೆ, ಪುರಾಣದಲ್ಲಿ ಈ ರೀತಿ ಕೇಳಿಸ್ಕೊಂಡೆ, ಆ ದಾಸರು ಹಿಂಗ್ ರೀತಿ ಹೇಳಿದ್ರೆ ಇವ್ರು ಹೇಳ್ತಾ ಇರೋದು ಈಗ ಇದು ನನಗೆ ಬೇಡ ಅಂತನ್ನವ ಅದಕ್ಕೆ ಇದಕ್ಕೆ ಹೋಲಿಕೆ ಮಾಡ್ಕೊಂಡು ಬೇಡ. ನಿಮ್ಮ ಸ್ವಂತ ಇಷ್ಟಾನಿಷ್ಟಗಳಿಗೆ ಗುಲಾಮರಾಗಿ ವರ್ತಿಸಿದಿರಿ. ಅದಕ್ಕೆ ಸ್ವಂತ ಇಷ್ಟಾನಿಷ್ಟಕ್ಕೆ ಗುಲಾಮ ಮಾಡಬೇಡಿ. ಸತ್ಯ ಮತ್ತು ಜ್ಞಾನದ ಬೆಳಕನ್ನೇ ಹುಡುಕುತ್ತೀರಿ ಮತ್ತು ಆ ಬೆಳಕಿನಲ್ಲೇ ನಡೆಯಲು ಎಷ್ಟೇ ಕಷ್ಟವಾದರೂ ಇತರರು ಹಾಗೆ ಮಾಡುವಂತೆ ಹುರಿದುಂಬಿಸಿರಿ. ಸತ್ಯವನ್ನು ನುಡಿಯುವುದು ಕಷ್ಟ, ಅದರಿಂದ ಎಷ್ಟೇ ಕಷ್ಟವಾಗಲಿ ಅದರಂತೆ ನಡೆಯಬೇಕು, ನಾವು ಜೀವನವನ್ನು ನಡೆಸಬೇಕಂತಕ್ಕಂಥದ್ದು
ದೃಢವಾದ ಸಂಕಲ್ಪ ಮಾಡಿಕೊಂಡು ಜೀವನ ನಡೆಸ್ಬೇಕು. ಆಗ ಅದಕ್ಕೆ ನಿಮ್ಗೆ ದಾರಿ ಬಂದೇ ಬರುತ್ತೆ. ಸತ್ಯವನ್ನೇ ನಡೆಯಬೇಕು, ಅದರಂತೆ ನಾನು ಜೀವನ ನಡೆಸಬೇಕು ಅಂತಕ್ಕಂಥ ಸಂಕಲ್ಪವನ್ನು ನಾವು ಮಾಡಿಕೊಂಡು ಆ ಸಂಕಲ್ಪದಂತೆ ಜೀವನವನ್ನು ನಡೆಸುವುದಕ್ಕೆ ಪ್ರಾರಂಭ ಮಾಡಿದ್ರೆ ನಮ್ಗೆ ದಾರಿ ಸುಲಭವಾಗುತ್ತೆ. ಮಾಡಿದ ಲೋಕಾಯ ಅದೇ ದಾರಿ ಹೋಗ್ತಾ ಇರ್ತೀವಿ. ಸತ್ಯ ಮತ್ತು ವಿಶ್ವವ್ಯಾಪಕವಾದ ಜ್ಯೋತಿಯು ಅನೇಕ ವಿಧವಾದ ತೆರೆಗಳಿಂದ ಮುಚ್ಚಲ್ಪಟ್ಟಿದೆ. ಇದು ವಿಶ್ವವ್ಯಾಪಕವಾದ ಜ್ಯೋತಿಯು ಅನೇಕ ವಿಧವಾದ ತೆರೆಗಳಿಂದ, ಜ್ಯೋತಿ ಅಂತಕ್ಕಂಥದ್ದು ಬೆಳಕಿದೆಯಲ್ಲ, ಒಂದೊಂದು ಪದರ ಈ ರೀತಿ ಒಂದೊಂದು ಆ ಜ್ಯೋತಿ ಉರಿತಾ ಇರುತ್ತೆ. ಅದ್ರ ಸುತ್ತಲೂ ಒಂದೊಂದೇ ಒಂದು ಪದರ, ಇನ್ನೊಂದು ಪದರ, ಇನ್ನೊಂದು ಪದರ, ಈ ರೀತಿ ಪದರಗಳು ಕಟ್ಕೊಂಡಿದ್ದರೆ ಆ ಜ್ಯೋತಿ ಬೆಳಕು ಈಚೆ ಬರುತ್ತೆ, ಒಬ್ಬಾಗೆ ಈಚೆ ಬರುತ್ತೆ. ಏಕೆಂದರೆ ಭಿನ್ನ ಭಿನ್ನ ಪ್ರಕೃತಿ ಸ್ವಭಾವದ ಮತ್ತು ಸಂಸರಣ ಹಿಂದು ಹೊಂದಿರುವ ಬೆಳವಣಿಗೆ ಅಂತಸ್ತುಗಳ ಜನರಿಗೆ ಹೊಂದಿಕೊಳ್ಳುವಂತೆ ಆ ರೀತಿಯಾಗುತ್ತದೆ. ಬಹುಶಃ ನಿಮ್ಮ ದೃಷ್ಟಿಕೋನಕ್ಕೆ ಅಂತಹ ಅಭಿವ್ಯಕ್ತಿಗೆ ಹಿಡಿಸದೇ ಇರಬಹುದು, ಆದರೆ ಇತರೆ ಜನರಿಗೆ ಅದು ಬೇಕಾಗಿದೆ. ಕೆಲವರು ನಿನ್ನ ದೃಷ್ಟಿಗೆ ಅದು ಹೇಳ್ತಾ ಇದ್ರೆ ಸರಿಯಲ್ಲ ಅಂತ ಅನಿಸ್ಬಹುದು, ಆದರೆ ಬೇರೆಯವರಿಗೆ ಅದು ಅನಿಸುತ್ತೆ. ಆದ್ರಿಂದ ಅದಕ್ಕೆ ನಿನ್ನ ಧರ್ಮ, ನಿನ್ನ ವ್ಯವಸ್ಥೆ ಹಿಡಿಸ್ಲಿಲ್ಲ ಅಂತ ಹೇಳ್ತಾರೆ. ಬೇರೆಯವರಿಗೆ ಅನೇಕ ಅನಿಸ್ತಾ ಇದೆ. ನೀವು ಮನಗಂಡ ಸತ್ಯಕ್ಕೆ ಸಂಬಂಧಪಟ್ಟ ಬೋಧನೆಗಳನ್ನ ಇತರರ ಮೇಲೆ ಹೊರಿಸದಂತೆ ಎಚ್ಚರವಾಗಿರೋ. ಏನ್ ತಿಳ್ಕೊಂಡಿರ್ತಕ್ಕಂಥದ್ದು ಬೇರೆಯವರು ಬಲವಂತದಿಂದ ಮಾಡ್ತಕ್ಕಂಥದ್ದು ಸರಿಯಲ್ಲ, ಆ ರೀತಿ ಹೋಗಬೇಡ. ಇತರರನ್ನು ಸಹ ತಮ್ಮದೇ ಆದ ರೀತಿಯಲ್ಲಿ ಸತ್ಯವನ್ನು ಹುಡುಕಿ, ಇತರರಿಗೂ ಸಮೇತ ತಮ್ಮದೇ ಆದ ರೀತಿಯಲ್ಲಿ ಸತ್ಯವನ್ನು ಹುಡುಕಿ. ಯಾವತ್ತಾದ್ರೂ ಸತ್ಯವೇ ಈಚೆ ಬರೋದು. ಆದ್ದರಿಂದ ಅದನ್ನು ಹುಡುಕುವುದಕ್ಕೆ ನೀನು ಮಾರ್ಗದರ್ಶನ ಕೊಡು, ನೀನು ಆ ದಾರಿಯಲ್ಲಿ ಹೋಗು. ಅದರ ಸ್ವರೂಪವನ್ನು ಮನಗಾಣುವಂತೆ ಪ್ರೋತ್ಸಾಹಿಸಿ ಆ ಸತ್ಯವನ್ನು ಹುಡುಕುವುದಕ್ಕೆ ನೀನು ಹೋಗು, ಬೇರೆಯವರು ಪ್ರೋತ್ಸಾಹ ಕೊಡು. ಈ ರೀತಿಯ ಸಮಾಜವು ಉತ್ತಮವಾಗುವುದಕ್ಕೆ ಸಿದ್ಧವಾಗುತ್ತದೆ. ಅವರು ಆ ರೀತಿಯ ಪಡೆದ ತಿಳುವಳಿಕೆಯು ಹೇಗಾದರೂ ಇರಲಿ, ಆ ಮೂಲಕ ಅವರು ಉನ್ನತ ಮಟ್ಟದ ಜೀವಿತಕ್ಕೆ ಸ್ಫೂರ್ತಿಗೊಂಡರೆ ಸಾಕು. ಉನ್ನತ ಮಟ್ಟದ ಜೀವನಕ್ಕೆ ಸ್ಫೂರ್ತಿ ಕೊಡಬೇಕು ಬೇರೆಯವರಿಗೆ ಸಾಕು. ಒಳ್ಳೆಯ ಉದ್ದೇಶಗಳನ್ನ ಕಂಡುಕೊಂಡು ಅವುಗಳಲ್ಲಿ ಯಾವುವು ನಿಮ್ಮ ಸೇವೆ ಮತ್ತು ಬೆಂಬಲಕ್ಕೆ ತಕ್ಕವೋ ಅವುಗಳಿಗೆ ಸೇವೆ ಸಲ್ಲಿಸಿ. ಹೇಳ್ತಾ ಇರ್ತಕ್ಕಂಥ 4 ವಿಷಯಗಳು ಉತ್ತಮವಾಗಿರ್ತಕ್ಕಂಥದ್ದು, ಅದರಲ್ಲಿ ಒಂದೋ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು, ಆದ್ರೆ ಹೇಳಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ವಿಷಯ, ಉತ್ತಮವಾಗಿರ್ತಕ್ಕಂಥ ಜೀವನ ಯಾವ ರೀತಿ ನಡೆಸಬೇಕಂತಕ್ಕಂಥದ್ದು ನೀನು ಗ್ರಹಿಸಿಕೊಂಡು ಅದರಂತೆ ಆ ದಾರಿಯನ್ನು ನೀನು ಮುನ್ನುಗ್ಗುವುದಕ್ಕೆ ಪ್ರಾರಂಭ ಮಾಡೋ. ನಿನ್ನ ಜೊತೆಯಲ್ಲಿ ಬೇರೆಯವರನ್ನು ತಿಳ್ಕೊಳ್ಳೋದಕ್ಕೆ ಸಹಾಯವಾಗುತ್ತದೆ. ಎಲ್ಲಾ ಒಳ್ಳೆಯ ಉದ್ದೇಶಗಳಿಗೂ ನಿಮ್ಮ ಸಹಾನುಭೂತಿ ಇರಲಿ. ಸಹಾನುಭೂತಿ ಇರಬೇಕು, ಆತರ ಪಡಬಾರ್ದು. ಯಾವುದಕ್ಕೂ ಆಧ್ಯಾತ್ಮಿಕ ಜೀವನವನ್ನು ನಾವು ನಡೆಸಬೇಕು, ಹೋಗ್ಬೇಕು ಅಂತಕ್ಕಂಥದ್ದು ಆತರದಿಂದ ನಾವು ಕೆಲಸ ಮಾಡೋಕ್ಕಾಗಲ್ಲ. ಗಾದೆಯಲ್ಲಿ ಹೇಳ್ತಾರೆ, ಏನಪ್ಪಾ ಅಂದ್ರೆ ತಿಳುಗುನಲ್ಲಿ ಬರುತ್ತೆ, ಬೇಗ ಬೇಗ ಬಿರಿ ಬಿರಿನ ಎದ್ರು ಆವಳು ಎತ್ತ ಪದ್ದು ಅಂತ. ಬೇಗ ಬೇಗ ಬಿರಿ ಬಿರಿನ ಆವಳು ಎತ್ತ ಪದ್ದು ಅಂತಂದ್ರೆ ಹಂಗೆ ಅದು ತಿಳುಗುನಲ್ಲಿ. ಹಾಗೆ ನೀವು ಬೇಗ ಬೇಗ ಹೋಗ್ಬೇಕು ಅಂತಂದ್ರೆ ಆಧ್ಯಾತ್ಮಿಕ ಸಿಗುತ್ತೆ, ಸಿಗಲ್ಲ. ಎಲ್ಲಾ ಒಳ್ಳೆಯ ಉದ್ದೇಶಗಳಿಗೂ ನಿಮ್ಮ ಸಹಾನುಭೂತಿ ಇರಲಿ. ಕತ್ತಲಲ್ಲಿ ಸಿಕ್ಕಿಕೊಂಡಿರುವ ಪ್ರಪಂಚಕ್ಕೆ ಬೆಳಕನ್ನು ಬೀರುವುದು ನಮ್ಮ ಮತ್ತು ನಿಮ್ಮ ಕರ್ತವ್ಯವಾಗಿರುತ್ತದೆ. ಕತ್ತಲಲ್ಲಿರ್ತಕ್ಕಂಥ ಜನರದು ಬೆಳಕನ್ನು ನೀಡ್ತಕ್ಕಂಥದ್ದು ನಮ್ಮ ಮತ್ತು ನಿಮ್ಮ. ಯಾಕಂದ್ರೆ ನಮ್ಮ ಅಂತಂದ್ರೆ ಗುರುಗಳಾಗಿರ್ತಕ್ಕಂಥವ್ರು ಮಾರ್ಗದರ್ಶನ ಈ ರೀತಿ ಇರ್ಬೇಕು ಅವ್ರು ಹೇಳ್ತಾರೆ. ಅವ್ರು ಹೇಳಿರ್ತಕ್ಕಂಥ ವಿಷಯಗಳನ್ನು ಗ್ರಹಿಸಿಕೊಳ್ತಕ್ಕಂಥ ಸಾಮರ್ಥ್ಯ ನಮ್ಮ ಕೆಲವರಿಗಿರುತ್ತೆ. ಆ ಕೆಲವರ ಮುಖಾಂತರ ಬೇರೆಯವರನ್ನು ವಿಷಯ ತಿಳಿದೇ ಇರತಕ್ಕಂಥ ಜನರಿಗೆ ಬೋಧನೆ ಮಾಡಿ ಅವರನ್ನು ಹಿಡ್ಕೊಳ್ತಕ್ಕಂಥ ಸಾಮರ್ಥ್ಯ ಬರಬೇಕಾದ್ರೆ ನಮ್ಮ ಮತ್ತು ನಿಮ್ಮ ಕರ್ತವ್ಯ ಮುಂದುವರಿಯಲಿ. ನೋಡಿ ಎಷ್ಟು ಚೆನ್ನಾಗಿದೆ, ತಿಳಿಸಬೇಕು. ಆ ಸ್ವಲ್ಪ ತಿಳುವಳಿಕೆ ಬರತಕ್ಕಂಥವ್ರು ಉತ್ತಮ ಗುರುಗಳಿಂದ ಬಂದಿರತಕ್ಕಂಥ ಸಂದೇಶ ಇವ್ರು ಅರ್ಥ ಮಾಡಬಹುದು. ಇವ್ರು ಅರ್ಥ ಮಾಡಿಕೊಳ್ಳತಕ್ಕಂಥ ವಿಷಯಗಳನ್ನ ಬೇರೆಯವರಿಗೂ ಅರ್ಥ ಮಾಡಿಸಿ ಆ ದಾರಿಯನ್ನು ಮುನ್ನುಗ್ಗುವಲ್ಲಿ ನಾವು ಪ್ರೇರಣೆ ಕೊಡಬೇಕು. ಹಾಗೆ ಆ ಕರ್ತವ್ಯ ನಿಮ್ಮದು ಮತ್ತು ನಮ್ಮದು ಇರುತ್ತದೆ. ಆದುದರಿಂದ ಈ ದಿಸೆಯಲ್ಲಿ ಚಟುವಟಿಕೆಯಿಂದ ಶ್ರಮಿಯಿರಿ. ದೈವಿಕ ಚೈತನ್ಯಕ್ಕೆ ಸೇವೆ ಸಲ್ಲಿಸದೆ ಇದ್ದ ಪಕ್ಷದಲ್ಲಿ
ಅಂತಹವರನ್ನು ದಿವ್ಯ ಜ್ಞಾನದ ಅಭ್ಯರ್ಥಿಗಳು ಎಂದು ಹೇಳುವುದಕ್ಕಾಗುವುದಿಲ್ಲ. ದೈವಿ ಯೋಜನೆ ಇದೆಯಲ್ಲ, ಆ ದೈವಿ ಯೋಜನೆಗೆ ಸಂಬಂಧಪಟ್ಟಂತ ಶಕ್ತಿ ಸಾಮರ್ಥ್ಯವನ್ನು ತುಂಬದೇ ಹೋದ್ರೆ ಅವನು ದಿವ್ಯ ಜ್ಞಾನದ ಅಭ್ಯರ್ಥಿ ಆಗಲ್ಲ. ದಿವ್ಯ ಜ್ಞಾನದ ಅಭ್ಯರ್ಥಿ ಅಂತಂದ್ರೆ ಪಿಸಾಪುರ ಸೊಸೈಟಿ ಸದಸ್ಯ ಆಗೋದಕ್ಕೆ ಅರ್ಹತೆ ಇಲ್ಲ. ಎಲ್ಲ ಎಲ್ಲಿ ಕಷ್ಟವಿದೆಯೋ, ದುಃಖವಿದೆಯೋ, ಜಗಳ ಮತ್ತು ಘರ್ಷಣೆಗಳಿರುತ್ತಿವೆಯೋ, ನಮ್ಮ ಪ್ರಪಂಚದಲ್ಲಿ ಇರುತ್ತಿವೆ. ಎಲ್ಲಿ ಕ್ರೌರ್ಯ ಬಾಳಿಕೆ ಇರುತ್ತಿದೆಯೋ, ಎಲ್ಲಿ ಅಜ್ಞಾನವಿರುತ್ತಿದೆಯೋ, ಅಲ್ಲೆಲ್ಲ ನಮ್ಮ ಅಭ್ಯಾಸಕ್ಕೆ ಉಪಾಸಕರು ಜನರನ್ನು ಅಜ್ಞಾನದಿಂದ ಜ್ಞಾನಕ್ಕೂ, ಅಸತ್ಯದಿಂದ ಸತ್ಯಕ್ಕೂ, ಮೃತ್ಯುವಿನಿಂದ ಅಮೃತತ್ವಕ್ಕೂ ಕರೆದೊಯ್ಯಲು ಶ್ರಮಿಸುತ್ತಿರುವುದನ್ನು ನಾನು ಕಾಣಬೇಕು. ಈ ನಮ್ಮ ಸಮಾಜದಲ್ಲಿ ಇದು ಎಲ್ಲ ಎಲ್ಲಾ ಕಡೆ ತುಂಬಿ ತಿಳ್ಕಾಡ್ತಾ ಇದೆ. ಏನೋ ಇನ್ನೊಂದ್ಸರಿ, ಎಲ್ಲಿ ಕಷ್ಟವಿದೆಯೋ, ದುಃಖಗಳಿದೆಯೋ, ಜಗಳ ಮತ್ತು ಘರ್ಷಣೆಗಳಿರುತ್ತಿವೆಯೋ, ಎಲ್ಲಿ ಕ್ರೌರ್ಯ ದರ್ಪಾಳಿಕೆ ಇದೆಯೋ, ಎಲ್ಲಿ ಅಜ್ಞಾನವಿರುತ್ತಿದೆಯೋ, ಅಲ್ಲೆಲ್ಲ ನಮ್ಮ ಇತಿಹಾಸಕ ಔಪಾಸಕರು ಜನರನ್ನು ಅಜ್ಞಾನದಿಂದ ಜ್ಞಾನಕ್ಕೂ, ಅಸತ್ಯದಿಂದ ಸತ್ಯಕ್ಕೂ, ಮೃತ್ಯುವಿನಿಂದ ಅಮೃತತ್ವಕ್ಕೂ ಕರೆದೊಯ್ಯುವ ಶ್ರಮಿಸುತ್ತಿರುವುದನ್ನು ನಾನು ಕಾಣಬೇಕು. ಇಂತಹ ಸೇವೆ ಸೇವೆ ಮಾಡತಕ್ಕಂತ ನಮ್ಮ ಸದಸ್ಯರನ್ನು ನಾನು ಕಾಣಬೇಕು. ಯಾರಿದು ಹೇಳ್ತಾ ಇರೋದು? ಒಬ್ಬ ಜೀವನ್ಮುಕ್ತ ಮಹಾತ್ಮರು ಹೇಳ್ತಾ ಇರ್ತಕ್ಕಂಥದ್ದು. ಈ ಕೆಲಸವನ್ನು ಮಾಡ್ತಾ ಇರೋದು ನಾನು ಕಾಣಬೇಕು. ಅಂತಹ ಶಾಂತಿ ದೂತರು ಧನ್ಯರು, ಏಕೆಂದರೆ ಅವರಿಗೆ ದೇವರ ದರ್ಶನವಾಗುತ್ತದೆ. ಶಾಂತಿ ದೂತ ಏನೇ ಕಷ್ಟ ಬರದೆ ಬಂದಿರತಕ್ಕಂಥ ವಿಷಯವನ್ನು ಪರಿಶುದ್ಧವಾಗಿ ವ್ಯವಸ್ಥೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಕ್ಕಂಥವ್ರು ಅವರು ಶಾಂತಿ ದೂತರು. ಇಂತಹ ಕೆಲಸಗಳನ್ನು ಅವರು ಮಾಡ್ತಾ ಇದ್ದರೆ ದೇವರ ದರ್ಶನ ಒಂದಲ್ಲ ಒಂದು ದಿವಸ ಹಾಗೇ ಆಗುತ್ತೆ ಅಂತ ವಿಷಯವನ್ನು ಹೇಳ್ತಾರೆ. ಸೊಸೈಟಿಯಲ್ಲಿ ಸದಸ್ಯರುಗಳು ಒಪ್ಪಿಕೊಂಡಿರುವ ಸಹೋದರ ಭಾವನೆಯನ್ನು ಆಚರಿಸಲ್ಪಡಲಿ. ಸೊಸೈಟಿ ಸದಸ್ಯನಾಗಬೇಕಾದ್ರೆ ಮೊಟ್ಟ ಮೊದಲ ಬಾರಿಗೆ ಸಹೋದರ ಭಾವ, ಸಹೋದರನಿಗೆ ನಂಬಿಕೆ ಇದೆಯಾ ಅಂತಂದ್ರೆ ಎಸ್ ಅಂದ ಮೇಲೆನೆ ನಿನ್ನ ಮೆಂಬರ್ ಮಾಡ್ಕೋಬೇಕು. ಇಲ್ಲದೆ ಮಾಡ್ಕೋಬಾರದವರನ್ನ. ಗುಂಪುಗಳಿಗೆ ಒಪ್ಪಿಕೊಂಡು ಸೋದರ ಭಾವನೆಯನ್ನ ಆಚರಿಸಲಿ. ಗುಂಪುಗಳಿಗಿಂತ ಸಾಕು. ದೈವಿಕ ಜ್ಞಾನದ ಸಂಪತ್ತು ಹೆಚ್ಚುವ ಸಂದರ್ಭದಲ್ಲಿ ದೈವಿಕತೆಗೆ ಸುಸ್ವಾಗತ. ಭಿನ್ನಾಭಿಪ್ರಾಯಗಳೆಲ್ಲ ಸೋದರನನ್ನು ಮನ್ನಿಸಿ. ಭಿನ್ನಾಭಿಪ್ರಾಯಗಳಿರ್ತಕ್ಕಂಥ ಸೋದರನನ್ನು ಮನ್ನಿಸಬೇಕು. ಈ ತಿಳುವಳಿಕೆ ಇರ್ತಕ್ಕಂಥವ್ರಿಗೆ ಅವನು ಭಿನ್ನಾಭಿಪ್ರಾಯ ಹೋಗ್ಲಿಕ್ಕೆ ಕಾರಣವೇನು ಅಂತ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅಂತ ಭಿನ್ನಾಭಿಪ್ರಾಯಗಳಿರ್ತಕ್ಕಂಥ ಸೋದರನನ್ನು ನೀನು ಮನ್ನಿಸಬೇಕು. ಅವನು ಹುರಿದುಂಬಿಸಿ ಅದು ಹೀಗೆ ಹೀಗೆ ಅಂತ ಬೇಡ ಮಾಡಿ ಬಿಡಿಸೋದಲ್ಲ, ಅವನನ್ನು ಮನ್ನಿಸಬೇಕು. ಮತ, ಜನಾಂಗ, ಜಾತಿ, ಕುಲ ಮತ್ತು ಲಿಂಗ ಇವುಗಳಿಗೆ ಸಂಬಂಧಪಟ್ಟ ತಾರತಮ್ಯಗಳನ್ನು ಒದಿಗೊತ್ತಿ ಸೋದರ ಭಾವನೆಯನ್ನು ಆಚರಿಸುವುದು ಪ್ರಶಂಸನೀಯವಾಗಿದೆ. ಹೀಗೆ ಮತ, ಜಾತಿ, ಕುಲ ಅಂತ ನಮ್ಮ ಇದ್ರ ಸೊಸೈಟಿ ಪ್ರಥಮ ಪೇಜಿನಲ್ಲಿ ಯಾವಾಗ್ಲೂ ಬರ್ತಾ ಇರುತ್ತೆ. ಮತ, ಲಿಂಗ, ಜಾತಿ ಅಂತಕ್ಕಂಥದನ್ನ ಇದೇ ಜನಾಂಗದವರು ಸೋದರತ್ವ ಮತ್ತೆ ಮಣ್ಣನ್ನು ಕೊಟ್ಟು ಕೆಲಸ ಮಾಡಬೇಕು ಅಂತಕ್ಕಂಥದನ್ನ ಆ ಮಹಾತ್ಮರಾಗಿರ್ತಕ್ಕಂಥದ್ದು ಅಲ್ಲಿ ಬಂದಿರತಕ್ಕಂಥ ಸೋದರ ಸಮಾಜದ ಸದಸ್ಯರಿಗೆ ಆ ಜೀವನ ಮುಕ್ತರಾಗಿರ್ತಕ್ಕಂಥವರು ಹೇಳತಕ್ಕಂತಹ ಒಂದು ಮುಖ್ಯವಾಗಿ ಅಲ್ಲಿ ಸೇರಿರ್ತಕ್ಕಂಥ ಜನರನ್ನ ಉದ್ದೇಶಿಸಿ ಮಾತನಾಡ್ತಕ್ಕಂಥದ್ದು. ಇಲ್ಲಿ ಆ ಭಾಷಣವನ್ನ, ಆ ಜನರನ್ನ ಉದ್ದೇಶಿಸಿ ಮಾತನಾಡ್ತಕ್ಕಂತಹ ಒಬ್ಬ ಜೀವನ್ಮುಕ್ತ ಮಹಾತ್ಮ ಅಂತಂದ್ರೆ ಇದು ಬಹುಶಃ ಯಾಕಂದ್ರೆ ಆ ಸಂದರ್ಭದಲ್ಲಿ ಯಾಕಂದ್ರೆ ಯಾರು ಎಂತವ್ರು ಅಂತಂದ್ರೆ ಒಂದ್ ಕಡೆಗೆ ಬರುತ್ತೆ. 1925 ಡಿಸೆಂಬರ್ 28ನೇ ತಾರೀಕು ನಮ್ಮ JK ಕೃಷ್ಣಮೂರ್ತಿ ಅವರು ನಿಂತುಕೊಂಡು ನಾವು ಪರಿಶುದ್ಧವಾಗಿ ಇದ್ದು ನಮ್ಮ ಕೆಲಸ ನಾವು ಮಾಡ್ತಾ ಇರುವಾಗ ಅವರು ನಮ್ಮ ಹತ್ತಿರಕ್ಕೆ ಅವರೇ ಬರ್ತಾರೆ ಅಂತನ್ನುವ ವಾಕ್ ಪ್ರಾರಂಭ ಮಾಡಿದ್ರ. ಅಷ್ಟೊತ್ತಿಗೆ ಪೂರ್ಣವಾಗಿ ಅವರ ಜೊತೆಗೆ ಅವರಲ್ಲಿ ಐಕ್ಯವಾಗಿ ಯಾರೋ ಮೈತ್ರೇಯ ಮಹರ್ಷಿಗಳು ಅವರಲ್ಲಿ ಸೇರಿಕೊಂಡು
ಆ ವಿಷಯವನ್ನು ಪ್ರಸ್ತಾಪ ಮಾಡಿ. ಆಗ ಅವರ ಕಂಠ ಒಂದು ಕಂಚಿನ ಕಂಠ ಅಂತ ನೋಡು, ಆ ರೀತಿ ಕಂಠ ಚೇಂಜ್ ಆಗಿ ತೇಜಸ್ಸಾಗಿ ಅಲ್ಲಿ ಸೇರಿರ್ತಕ್ಕಂಥ ಜನರಿಗೆ ಬಹಳ ಉತ್ಸಾಹದಿಂದ ಕೂಡಿ ಈ ವಿಷಯವನ್ನು ಕೇಳಿಸ್ಕೊಳ್ತಕ್ಕಂಥ ಸಾಮರ್ಥ್ಯ ಎಲ್ಲರಿಗೂ ಏನು ಬರುತ್ತೆ, ಇನ್ನೇ ಹೇಳ್ಬೇಕು, ನಾನು ಕೇಳಿಸ್ಕೋಬೇಕು ಅಂತಕ್ಕಂಥ ಕುತೂಹಲ ಹುಟ್ಟುತ್ತೆ ಅಂತ ಹೇಳ್ತಾರೆ. ಬಹುಶಃ ಆಗನೆ ಅದು ಯಾಕಂದ್ರೆ ಆಗಾನೆ ಅದು 50 ವರ್ಷ ಆಗಿರೋದು 1925 ಆ ಡಿಸೆಂಬರ್ ಕಾನ್ಫರೆನ್ಸ್ ನಡೆದಾಗ 50 ವರ್ಷ ಆಗಿರುತ್ತೆ. ಆ 50ನೇ ವರ್ಷದಲ್ಲಿ ಅದೇ ಡಿಸೆಂಬರ್ ತಿಂಗಳು 28ನೇ ತಾರೀಕು JK ಅವರು ಭಾಷಣ ಮಾಡ್ತಾ ಇರುವಾಗ ಅವರ ಪ್ರವೇಶ ಮೈತ್ರಿಯ ಮಾತು ಅವರು ಸೇರಿಕೊಂಡು ಹೇಳಿದರು ಅನ್ನೋದು ಕೆಲವರು ಹೇಳ್ತಾರೆ. ಆ ರೀತಿ ಬಹುಶಃ ಸತ್ಯವು ಅಂತ ಹೇಳಕ್ಕಾಗಲ್ಲ, ಆದ್ರೆ ಇದು ಸತ್ಯವೇ. 1925 ಡಿಸೆಂಬರ್ 28ನೇ ತಾರೀಕು ಅವರು ಭಾಷಣ ಮಾಡ್ತಾ ಇರುವಾಗ ಪರಿವರ್ತನೆ ಹೊಂದಿ ಅನೇಕ ಜನರಲ್ಲಿ ಪ್ರಭಾವ ಬೀರಿದೆ. ನನ್ನ ನೀನು ಪೂರ್ತಿ ಮುಗಿದಾಗ್ತಾ ಬಂತು, ಇದೆ ಆಗೋದಿಲ್ಲ. ಮುಂದಿನ ವಾರ ಪೂರ್ಣವಾಗಿ ಸಮಾಪ್ತಿ ಮಾಡೋಣ. ಇಂತಹ ಮಹಾತ್ಮರೇ ಈ ಜನರನ್ನು ಉದ್ದೇಶಿಸಿ ಸೊಸೈಟಿ ಸದಸ್ಯರಿಗೆ ಕೆಲಸ ಮಾಡಬೇಕು ಅಂತ ಅವರು ಮುಖಾಂತರ ಹೇಳಿದರು ಅಂತ ಅನ್ನೋದು ನಮ್ಮ ಗುರುಗಳು. ಇದನ್ನ ಒಂದ್ಸರಿ ಉಕ್ಕಾರ ಮಾಡಿ ಓ